ಜಯತೀರ್ಥರ ಶ್ರೀಮದ್ ಟೀಕಾಕೃತ್ಪಾದರ ಬಗ್ಗೆ ಒಂದು 10-20 ನಿಮಿಷಗಳ ಕಾಲ ನಮ್ಮ ಪ್ರವಚನದ ಸಮಯದಲ್ಲಿ 35 ನಿಮಿಷಗಳು ಕಳೆದಿವೆ. ಇನ್ನು 25 ನಿಮಿಷಗಳು ಉಳ್ಕೊಂಡಿವೆ. ಅಷ್ಟರಲ್ಲಿ ಹೇಳಿ ಮುಗಿಸಿಬಿಟ್ರೆ ನೀವೆಲ್ಲ ಮುಂದಿನ ಸರ್ತಿ ಹೋಗೋಣಂತ, ಟೈಮ್ ಶೀಟ್ ಬಿಡ್ತಾರಂತ ಆಚಾರ ಅಂತ ಅನಿಸ್ತದ. ಹಂಗಿರ್ಬೇಕು, ಹಂಗನಿಸ್ತಿರ್ಬೇಕು ಅವಾಗ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಈ ಸ್ತೋತ್ರವನ್ನ ಮಾಡಿದವರು ವಿಜೇಂದ್ರ ಸ್ವಾಮಿಗಳವರು. ವಿಜೇಂದ್ರ ಸ್ವಾಮಿಗಳು ಹೇಳುವ ಅವರ ಗ್ರಂಥದಲ್ಲಿ ಮಾಡಿರುವಂತಹ ಸ್ತೋತ್ರ. ಎಂಥವರು ನಮಗೆ ಟೀಕಾಕೃತ್ಪಾದರು. ಯಸ್ಯ ವಾ ಕಾಮಧೇನುರ್ನಃ, ಯಾರ ಮಾತುಗಳು ನಮಗೆ ಕಾಮಧೇನು ಎನಿಸಿವೆ. ಕಾಮಧೇನು ಅಂತ ಕರೆಯುವುದು ಯಾತಕ್ಕೆ? ನಾವು ಕೇಳಿದ್ದನ್ನ ಕೊಡ್ತದೆ ಅಂತ ತಾನೇ ಕಾಮಧೇನು ಅಂತ ಕರೆದದ್ದು. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಎಂತಹ ವೈರಾಗ್ಯ! ಟೀಕಾಕೃತ್ಪಾದರ ವೈರಾಗ್ಯವನ್ನ ಕೇಳಿದರೆ ನಾವು ವಿರಕ್ತರಾಗಬೇಕು. ಅವರ ವೈರಾಗ್ಯವನ್ನ ಕೇಳಿ ಸಂತಸ ಪಡುವುದಲ್ಲ, ನಮಗ್ಯಾಕೆ ಅಂತಹ ವೈರಾಗ್ಯ ಬರಲಿಲ್ಲ ಅಂತ ಹಲಹಳಿಸುವಂತಹದ್ದಾಗ್ತಾ ಇದೆ. ಅಷ್ಟು ವಿರಕ್ತ ಶಿಖಾಮಣಿಗಳಾದವರು ಶ್ರೀಮದ್ ಟೀಕಾಕೃತ್ಪಾದರು. ಅವರ ಇತಿಹಾಸ ಚರಿತ್ರೆಗಳು ಹೀಗಿದೆ. ಅಲ್ಲಿಗೆ ಮಂಗಳವೇಡಿ ಅಂತ ಮತ್ತ ಪಂಢರಪುರದ ಹತ್ತಿರ ಬರುವಂತಹ ಒಂದು ಗ್ರಾಮ, ಭೀಮಾ ನದಿ, ಪಂಢರಪುರದ ತೀರ, ಏನು ವಿಠ್ಠಲ. ಆ ಸುತ್ತಮುತ್ತಲಿನ ಎಲ್ಲ ಜನರಿಗೂ ವಿಠ್ಠಲೋಪಾಸಕರು. ಅವನಿಗೆ ನಾದಬ್ರಹ್ಮ ಅಂತ ಹೆಸರು. ಏನು ಒಂದು ಸಂತೋಷದ ವಾರ್ತೆ ಅಂದರೆ, ಎಲ್ಲಾ ದಾಸರು ಅವರು ಯಾರೇ ಇರಲಿ ಅವರು ವಿಠ್ಠಲನ ಹೆಸರು ಹೇಳದೆ ನಾದವನ್ನ ಮುಂದೆ ಮಾಡುವುದೇ ಇಲ್ಲ. ಅವನಿಗೆ ನಾದಬ್ರಹ್ಮ ಅಂತ 3 ಬ್ರಹ್ಮರ ಪ್ರಸಿದ್ಧರಾಗಿದ್ದಾರೆ. ಒಬ್ಬ ನಾದಬ್ರಹ್ಮ, ಇನ್ನೊಬ್ಬ ವಿತ್ತಬ್ರಹ್ಮ, ಮತ್ತೊಬ್ಬ ಅನ್ನಬ್ರಹ್ಮ ಅಂತ. ಆ ಉಡುಪಿಯಲ್ಲಿ ನೆಲೆಸಿದ ಪೊಡವಿಗೆ ಒಡೆಯನಾದ ಕೃಷ್ಣ ಅನ್ನಬ್ರಹ್ಮನಾದರೆ, ತಿರುಪತಿಯ ಬೆಟ್ಟದ ಮೇಲೆ ನಿಂತಿರುವಂತಹ ಎತ್ತರದ ದೈವ ಅವ ವಿತ್ತಬ್ರಹ್ಮನಾದರೆ, ನಮ್ಮ ಭೀಮಾ ನದಿಯ ತೀರಕ್ಕೆ ನೆಲೆಸಿದ ಪಾಂಡುರಂಗ ವಿಠ್ಠಲ ಆತ ನಾದಬ್ರಹ್ಮ ಅಂತ ಕರೆಸಿಕೊಳ್ತಾ ಇದ್ದಾನೆ. ಪುರಂದರ ವಿಠ್ಠಲ, ವಿಜಯ ವಿಠ್ಠಲ, ಗೋಪಾಲ ವಿಠ್ಠಲ, ಜಗನ್ನಾಥ ವಿಠ್ಠಲ, ವಾಸುದೇವ ವಿಠ್ಠಲ, ಯಾರ ಹೆಸರು ತೆಗೆದುಕೊಳ್ಳುತ್ತೀರಿ ದಾಸರೆಲ್ಲರೂ ವಿಠ್ಠಲನ ಉಪಾಸಕರೇ ಆಗಿದ್ದಾರೆ. ಅದಕ್ಕೆ ಬಹಳ ಚೆನ್ನಾಗಿದೆ. ಈ ವಿಠ್ಠಲ ಇಲ್ಲದೆ ಇದ್ರೆ ಆ ರಾಮ ಕೃಷ್ಣ ಇಬ್ರು ಚಂದ ಅನ್ಸಂಗಿಲ್ಲ ಅಂತ. ಏನ್ರಿ ಹೆಂಗಂತೀರಿ ವಿಠ್ಠಲ ಇಲ್ಲದೆ ಅಂದ್ರೆ? ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಮುಂದ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ. ಪಾಯಸ ಸಕ್ಕರೆಯ ಹಾಲು ಕುಡ್ಕೊಂಡ್ರಂಗಿಲ್ಲ, ತುಪ್ಪವ ಬೆರೆಸಿದಾಗ ತೆಗೆದುಕೊಳ್ಳಿಕ್ ಬರ್ತದೆ. ಅದೇ ವಿಠ್ಠಲ. ವಿಠ್ಠಲ ರಾಮನಾಮ ಪಾಯಸಕ್ಕೆ ಅಂದ್ರೆ ರಾಮಾಯಣಕ್ಕೆ, ಕೃಷ್ಣನಾಮ ಸಕ್ಕರೆ ಅಂದ್ರೆ ಭಾಗವತಕ್ಕೆ, ವಿಠ್ಠಲ ನಾಮದ ತುಪ್ಪವು ಬರೆಸ್ರಿ ಅಂದ್ರೆ ದಾಸ ಸಾಹಿತ್ಯವನ್ನು ನೀವು ಸೇರಿಸ್ಲಿಲ್ಲ ಅಂತ ಆದ್ರೆ ಅದಕ್ಕೆ ರುಚಿಯೇ ಬರೋದಿಲ್ಲ. ಅದು ಸೇರಿದ್ದಾಗಲೇನೇ ರುಚಿ ಬರೋದು. ಅಷ್ಟು ಸೊಗಸಾಗಿದೆ ವಿಠ್ಠಲನ ಚಿಂತನೆ. ಅಂತಹ ವಿಠ್ಠಲನ ತೀರ ಶ್ರೀಮದ್ ಆಚಾರ್ಯರ ಸತ್ಪರಂಪರೆ. ಶ್ರೀಮದ್ ಆಚಾರ್ಯರ ಸತ್ಪರಂಪರೆ ಮಂತ್ರಾಲಯ ಸ್ವಾಮಿಗಳವರು ಹೇಳುವಾಗ ಒಂದು ಮಾತಂತಾರೆ, ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನ. ಆಚಾರ್ಯರ ಸಿದ್ಧಾಂತ, ಆಚಾರ್ಯರ ಪ್ರತಿಷ್ಠೆಗೊಂಡ ಆಚಾರ್ಯರು ನೆಲೆಸಿರುವಂತಹ ಪೀಠ. ಆ ಪೀಠದಲ್ಲಿ ಮುಂದೆ ಅನೇಕ ಮಹಾನುಭಾವರು ಬಂದರು. ಉತ್ತರಾಧಿಕಾರಿಗಳಾಗಿ ಪದ್ಮನಾಭ ತೀರ್ಥರು. ಆಚಾರ್ಯರು ಸಾಕ್ಷಾತ್ ಅನೇಕ ಜನರಿಗೆ ಸನ್ಯಾಸವನ್ನ ಕೊಟ್ಟಿದ್ದಾರೆ, ಅವರ ಕಾಲದಲ್ಲಿ ಕೊಟ್ಟಿದ್ದಾರೆ. ತಮ್ಮದಾದ ಮೇಲೆ ಯಾರಿಗೆ ಯಾರಿಗೆ ಪೀಠವನ್ನು ಆಳಬೇಕು ಅಂತ ಹೇಳಿಬಿಟ್ರು. 4 ಜನ ಪ್ರಮುಖ ಶಿಷ್ಯರು, ಅಂದ್ರೆ ಈ ಮೇಲ್ಭಾಗದಲ್ಲಿ. ಆ ಕಡೆಗೆ 8 ಜನ ಉಡುಪಿಯ ಪ್ರಾಂತದಲ್ಲಿ ಇದ್ದವರು. ನಾವು ಹೇಳ್ತಿರೋದು ಯಾವಾಗಲೂ ನಮಗೆ ಸಂಬಂಧಿಸಿದ ಭಾಗವನ್ನು ಹೇಳ್ತಿರ್ತೀವಿ. ಆದ್ದರಿಂದ ಉಳಿದ ಭಾಗಗಳ ಬಗ್ಗೆ ನಮಗೆ ವಿವಾದ ಇದೆ ಅಥವಾ ಇಲ್ಲ ಇದೆ ಅಂತ ಭಾವಿಸಬಾರದು. ಈಗ ಪ್ರಸಕ್ತ ಎಷ್ಟಿದೆ ಅಷ್ಟನ್ನು ಮಾತ್ರ ತೆಗೆದುಕೊಂಡಿದ್ದೇವೆ. ಪ್ರಮುಖರಾದ ಆಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಘಟ್ಟದ ಮೇಲಿನ ವರ್ಗದಲ್ಲಿ ಬಂದವರು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು. ಆಚಾರ್ಯರು ತಾವು ಬದಲಿಗೆ ಹೋಗುವಾಗ ಇವರಲ್ಲಿ ಯಾರಾದ ಮೇಲೆ ಯಾರು ಪೀಠವನ್ನ ಆಳಬೇಕು ಅಂತ ಹೇಳಿ ಹೊರಟು ಬಿಟ್ಟರು. ಪದ್ಮನಾಭ ತೀರ್ಥರು ಮೊದಲಾದರು. ಅವರು ಸಹಜವಾಗಿ ಉತ್ತರಾಧಿಕಾರವನ್ನು ನರಹರಿ ತೀರ್ಥರಿಗೆ, ಅವರು ಮಾಧವ ತೀರ್ಥರಿಗೆ, ಮಾಧವ ತೀರ್ಥರು ಅಕ್ಷೋಭ್ಯ ತೀರ್ಥರಿಗೆ ಕೊಟ್ಟಾದ ಮೇಲೆ ಅಕ್ಷೋಭ್ಯ ತೀರ್ಥರಿಗೆ ಒಂದು ಜವಾಬ್ದಾರಿ ಬಂತೀಗ. ಏನು, ಯಾರಿಗೆ ಕೊಡಬೇಕು ಉತ್ತರಾಧಿಕಾರ? ಯಾಕಂದ್ರೆ ಶ್ರೀಮದಾಚಾರ್ಯ ತೋರಿಸುವ ವ್ಯಕ್ತಿ ಮತ್ತೊಬ್ಬರು ಇದ್ದಿದ್ದಿಲ್ಲ. ಯಾರಿಗೆ ಹೇಳಬೇಕು, ಏನ್ ಮಾಡಬೇಕು? ಸಂಚಾರ ಮಾಡ್ತಾ ಬಂದಿದ್ದಾರೆ. ಯಾವುದಾದ್ರೂ ಯೋಗ್ಯ ಜೀವಿ ಸುಜೀವಿ ದೇಶದಲ್ಲಿ ಸಿಗುತ್ತದೆ ಅಂತ ಬಂದಿರುವಾಗ ಪಂಢರಪುರಕ್ಕೆ ಬಂದಿದ್ದಾರೆ. ಪಂಢರಪುರದ ನದಿ ಭೀಮಾ ನದಿ ತೀರ ಆ ಕಡೆಗೆ ಬಂಡೆಗಲ್ಲಿನ ಮೇಲೆ ಕುಳಿತು 4-6 ದಿನಗಳಿಂದ ವಿಠ್ಠಲನ
ಮೊರೆ ಹೋಗಿದ್ದಾರೆ. ಭಗವಂತ ಯಾರನ್ನಾದರೂ ಯೋಗ್ಯ ಅಧಿಕಾರಿಯನ್ನು ತೋರಿಸು. ನೋಡ್ರಿ, ನಾವೇ ಆರಿಸಿಕೊಳ್ಬೇಕಾದ್ರೆ ಬಹಳ ಕಷ್ಟದ ಕೆಲಸದರಿ. ಅವ್ರಿಗೆ ಕೊಟ್ಬಿಡು ಅಂತ ಹೇಳ್ಬಿಟ್ರೆ, ಹಾ ತಗೊಳ್ಳಿ ನನ್ ಮುಗಿದ ಕೆಲಸ ಅಂತ ಕೊಟ್ಬಿಡ್ತೀವಿ. ಯಾರಿಗಾದ್ರೂ ಕೊಡು ಅಂತ ಹೇಳ್ಬಿಟ್ರೆ ತಕ್ಷಣ ಕೊಟ್ಟು ಹೊರಡ್ಬಿಡ್ಬೋದು. ಯೋಗ್ಯರನ್ನ ನೋಡಿ ಕೊಡು ಅಂತ ಹೇಳಿದ್ರೆ ಯೋಗ್ಯರು ಎಲ್ಲಿ ಸಿಗಬೇಕು? ಮೊದಲನೇದ್ದು ಬಹಳ ಕಷ್ಟ ಇದೆ ರೀ. ಬರುವ ದಿನಗಳಲ್ಲಿ ಸನ್ಯಾಸ ತೆಗೆದುಕೊಳ್ಳುವ ಜನರೇ ಸಿಗುವುದಿಲ್ಲ. ನಿಮಗೆ ಹೇಳಿದ್ರೆ ಆಶ್ಚರ್ಯವಾಗ್ತಾ ಇದೆ. ನಮ್ಮ ಎಲ್ಲರ ಮಕ್ಕಳನ್ನು, ನಾವು ಬ್ರಾಹ್ಮಣರ ಮಕ್ಕಳನ್ನು ಏನ್ ಮಾಡ್ಲಿಕ್ಕತ್ತೀವಿ ಅಂದ್ರೆ, ಎಲ್ಲಾ ಇಂಜಿನಿಯರ್ಸು, ಡಾಕ್ಟರ್ಸು ಮತ್ತೊಂದು ಮಾಡಿ 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 ಯಾವ ಯಾವ ಜಗತ್ತಿನ ಮೂಲೆಯಲ್ಲಿ ಜನರಿಗೆ ಬೇಕೋ ಅವರ ಸೇವೆಗಾಗಿ ಹರಿದು ಹಂಚಿ ಕಳಿಸಿಬಿಟ್ಟ ಹಾಗಿದೆ. ನಮ್ಮ ದೇಶದಲ್ಲಿ ನಮ್ಮ ತತ್ವವನ್ನ, ಅಧ್ಯಾತ್ಮ ಮಾರ್ಗವನ್ನ ಉಳಿಸ್ಲಿಕ್ಕೆ, ಸೇವೆಗೆ ಇರ್ಲಿ ಅನ್ನೋವರನ್ನು ಯಾರನ್ನೂ ಉಳಿಸಿಕೊಂಡಿಲ್ಲ. ನಾನು ಎಲ್ಲಿದೆ? ಇನ್ನೊಂದು 2 ಪೀಳಿಗೆ ಹೋಗಬಹುದು. ಅಬ್ಬಬ್ಬ ಅಂದ್ರೆ ಇದು 2 ಪೀಳಿಗೆ ಹೋಗ್ಬಹುದು. ದೇವರು ಸಮರ್ಥ ಮಾಡಿಸಿಕೊಳ್ಳುತ್ತಾನೆ, ಆ ವಿಷಯವನ್ನು ಹೇಳ್ತಿಲ್ಲ. ನಮ್ದು ಒಂದು ಜವಾಬ್ದಾರಿ ಇದೆಯಲ್ಲ. ಎಲ್ಲಿದೆ? ಎಲ್ಲಿದೆ? ಯಾರು ಸಿಗುತ್ತಾರೆ ಸನ್ಯಾಸ ತೆಗೆದುಕೊಳ್ಳಿಕ್ಕೆ, ಆಶ್ರಮ ತೆಗೆದುಕೊಳ್ಳಿಕ್ಕೆ ತಯಾರಿಲ್ಲ? ಎಂತಹ ಗೋಳು ಅವರವರಿಗೆ ಗೊತ್ತು. ಪೀಠದಲ್ಲಿ ಕೂತವರಿಗೆ ಗೊತ್ತಿರ್ತದೆ. ನಾನು ಹೆಚ್ಚು ಹೇಳಬಾರ್ದ ಆ ಮಾತನ್ನ. ದೇವರ ಅನುಗ್ರಹದಿಂದ ಅವನು ಸಮರ್ಥನಿದ್ದಾನೆ, ಮಾಡಿಸಿಕೊಂಡು ಹೋಗ್ತಾನೆ. ಆದರೂ ಅವತ್ತು ಅಕ್ಷೋಭ್ಯ ತೀರ್ಥರಿಗೆ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬೇಕು? ಒಂದು ಘಟನೆ ಮಾತ್ರ ಅವರ ತಲೆಯಲ್ಲಿ ಗಟ್ಟಿಮುಟ್ಟಾಗಿ ಇತ್ತು. ಒಂದು ಘಟನೆ ಮಾತ್ರ ಅವರ ತಲೆಯಲ್ಲಿ ಇತ್ತು. ಸರಿ, ವಿಠ್ಠಲ ದೇವರು ಸೂಚನೆ ಮಾಡಿದರಂತೆ, ಸ್ವಪ್ನ ಸೂಚನೆ. ವಿಠ್ಠಲ ದೇವರು ತೈಜಸ ಭಿನ್ನನಾದ ವಿಠ್ಠಲ, ತೈಜಸ ನಾಮಕ ಅವನೇ ವಿಠ್ಠಲ, ಅವನೇ ತೈಜಸ ನಾಮಕನಾದ ವಿಠ್ಠಲ ಬಂದು ಹೇಳ್ತಾನೆ, ಇವತ್ತು ನಿಮಗೆ ಶಿಷ್ಯ ಬರ್ತಾನೆ ಅಂತ ಹೇಳಿಬಿಟ್ರು. ಆಯಿತು. ಅದೇ ಮಂಗಳವೇಡಿ ಗ್ರಾಮದಲ್ಲಿ, ಗ್ರಾಮ ಅಂದ್ರೆ ಈಗ ಗ್ರಾಮ, ಅವತ್ತೊಂದು ಸಾದಿ ದೇಶ, ದೊಡ್ಡದಾದ ಮಾನ್ಯಖೇಟ, ರಾಷ್ಟ್ರಕೂಟರ ಕಾಲದಲ್ಲಿ ಇರುವಂತಹದ್ದು ಮಾನ್ಯಖೇಟ ಅಂತ. ಅಲ್ಲಿ ಧೋಂಡೋ ರಘುನಾಥ ಅಂತನ್ನುವಂತಹ ವ್ಯಕ್ತಿಗಳು, ಟೀಕಾಕೃತ್ಪಾದರ ಪೂರ್ವಾಶ್ರಮದ ನಾಮ ಧೋಂಡೋ ರಘುನಾಥ. ಅವರ ತಂದೆ ತಾಯಿಗಳು ಆ ಮಗುವನ್ನ, ಅವರನ್ನ ಚೆನ್ನಾಗಿ ಬೆಳೆಸಿದ್ದಾರೆ, ಲಗ್ನ ಮಾಡಿದ್ದಾರೆ. ಒಂದು ಬಿಟ್ಟು 2 ಲಗ್ನ ಮಾಡಿರಂತೆ ಕೆಲವು ಕಡೆಗೆ ಉಂಟು. ಅವತ್ತಿನ ಕಾಲದಂತೆ ಬಾಲ್ಯ ವಿವಾಹವನ್ನು ಮಾಡಿದ್ದಾರೆ. ಇನ್ನೂ ಮನೆ ತುಂಬಿಸಿಕೊಂಡಿಲ್ಲ. ಟೀಕಾಕೃತ್ಪಾದರು ಎಲ್ಲ ವಿದ್ಯೆಗಳನ್ನ, ಕ್ಷತ್ರಿಯೋಚಿತವಾದ ಎಲ್ಲ ವಿದ್ಯೆಗಳನ್ನು ಕಲ್ತಿದ್ದಾರೆ. ಯಾಕೆಂದ್ರೆ ಅವತ್ತಿನ ಕಾಲ ಹಾಗಿತ್ತು. ಬ್ರಾಹ್ಮಣರು ರಾಜಾಸ್ಥಾನದಲ್ಲಿ ಇರಬೇಕಾದ್ರೆ ಅಥವಾ ಅವರೇ ಪಾಳೆಗಾರರಾಗಬೇಕಾಗಿದ್ರೆ ಆ ಎಲ್ಲ ವಿದ್ಯೆಯನ್ನು ಕಲಿಯಬೇಕಾದ ಒಂದು ಪರಿಸ್ಥಿತಿ ಇತ್ತು. ಕಲಿತಿದ್ದಾರೆ. ಗುರುಸವಾರರಾಗಿದ್ದಾರೆ. ಗುರುಸವಾರಿ ಮಾಡಿಕೊಂಡು ಸಂಚಾರ ಮಾಡ್ತಾ ಮಾಡ್ತಾ ಅಲ್ಲೇ ಹತ್ರ, ಮಂಗಳವೇಡಿ ಬಹಳ ಹತ್ರ ಪಂಢರಪುರದಿಂದ ಬರ್ತಾ ಇರುವಾಗ ಕುದುರೆಯ ಮೇಲೆ ಬರ್ತಿದ್ದಾರೆ. ಒಳ್ಳೆ ಬೇಸಿಗೆ ಕಾಲ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಬೇಸಿಗೆ ಕಾಲ ಒಳ್ಳೆಯದು ಅಂತ ಹೇಳುವ ಅವಶ್ಯಕತೆ ಇಲ್ಲ. ಯಾವಾಗಲೂ ಬೇಸಿಗೆ ಇರ್ತದೆ. ಅಲ್ಲಿ ಹೋದವ್ರಿಗೆ ಗೊತ್ತಿರ್ತದೆ ಬಿಸಿಲು ಹೆಂಗಿರ್ತದೆ ಅಂತ ತಿಳ್ಕೊಂಡು. ಒಳ್ಳೆ ಬಿಸಿಲು, ಮೇಲೆ ಅದು ಕೆಳಗಿದು ಎರಡವರಿ, ಒಳ್ಳೆ ಬಿಸಿಲು ಕಾಲದ್ದು ಅಂತವ ಸದಾ ಇರ್ತಾವ. ನಮ್ಮಲ್ಲೂ ಮತ್ತ ಹಂಗೇನಿಲ್ಲ ಅಂತಲ್ಲ, ಅಲ್ಲೂ ಮಳೆ ಬರೋ ಪ್ರದೇಶಗಳು ಅವ. ಅಲ್ಲಿ ಹೋದ್ರು ಬೇಸಿಗೆ ಕಾಲ, ಹೋಗ್ತಾ ಇದ್ದಾರೆ. ಬಾಯಾರಿಕೆ ಆಗಿದೆ. ಬಾಯಾರಿಕೆ ಆಗಿದ್ದಿದ್ರೆ ತಮಗೆ ಬಾಯಾರಿಕೆ ಆದಂತೆ ತಾವು ಏರಿದ ಕುದುರೆಗೂ ಬಾಯಾರಿಕೆ ಆಗಿದೆ. ಗೊತ್ತಾಗ್ತದಲ್ಲ, ಕುದುರೆಗೆ ಹಸಿವೆ ಆಗಿದೆ, ನೇಣಿಕೆ ಆಗಿದೆ ಅಂತ ಮೇಲೆ ಕೂತ ಅಷ್ಟು ಗೊತ್ತಾಗಲಿಲ್ಲ ಅಂದ್ರೆ ಏನು? ಮತ್ತೆ ಆ ಪ್ರಾಣಿಗಳ ಮೇಲೆ ಸಂಚಾರ ಮಾಡುವುದು ಹೇಗೆ? ಹೋದ್ರು, ನೇಣಿಕೆ ಆಯಿತು. ಇದರಿಗೆ ಭೀಮಾ ನದಿ ಕಾಣ್ತಾ ಇದೆ. ನೀರು ಕುಡಿಬೇಕು ಎನ್ನುವ ಧಾವಂತದಲ್ಲಿ ಕುದುರೆಯನ್ನ ಇಳಿಲಿಕ್ಕೂ ಹೋಗ್ಲಿಲ್ಲ. ಯಾಕೆ? ಅಲ್ಲ, ಅದಕ್ಕೂ ನೇಣಿಕೆ ಆಗಿದೆಯಲ್ಲ. ಏಕಾಸ್ತ್ರೇಣ ಪ್ರಯೋಗ, ಒಟ್ಟಿಗೆ ಹೋಗ್ಬಿಡೋಣ ಅಂತ ಕುದುರೆಯನ್ನೇ ನೀರಿನಲ್ಲಿ ನುಗ್ಗಿಸಿಬಿಟ್ರು. ನದಿಯಲ್ಲಿ ಹೋಯಿತು. ಆ ಕುದುರೆ ಬಾಯಿ ಹಚ್ಚಿಕೊಂಡು ನೀರು ಕುಡಿಯುವಷ್ಟು ಹೋದಾಗ ಮೇಲೆ ಕೂತವರು ಸೊಂಟದವರೆಗೆ ನೀರು ಬರ್ತದೆ, ಇನ್ನೆಷ್ಟು ಬರ್ತದೆ, ಮೊಣಕಾಲವರೆಗೆ ನೀರು ಬರ್ತದೆ. ಅಷ್ಟಾದಾಗ ಆ ಕುದುರೆಯ ಹಗ್ಗ ಲಗಾಮನ್ನು ಹಿಡಿದುಕೊಂಡು ತಾವೂ ಕೆಳಗೆ ಬಾಯಿ ಹಚ್ಚಿ ನೀರು ಕುಡಿತಾ ಇದ್ದಾರೆ ನದಿಗೆ. ಕೈಯಲ್ಲೂ ನೀರು ಕುಡಿಲಿಕ್ಕೆ ಆಗಲಿಲ್ಲ, ಅಷ್ಟು ದಾಹ ಆಗಿದೆ. ಕವಚ ಕಿರೀಟ ಎಲ್ಲ ಹಾಕಿಕೊಂಡು ಬಂದವರು, ಅವತ್ತಿನ ಕಾಲದಲ್ಲಿ ಏನು ವೇಷ ಪೋಷಾಕಗಳಿದೆ ಎಲ್ಲ ಹಾಕೊಂಡು ಬಂದವರು ಹಾಗೆ ಹಿಡಿದುಕೊಂಡು ಬಾಗಿ ನೀರು ಕುಡಿತಾ ಇದ್ರೆ ಎದುರಿನ ದಂಡೆಯ ಮೇಲೆ ಕುಳಿತ ಅಕ್ಷೋಭ್ಯ ತೀರ್ಥರ ಕಣ್ಣಿಗೆ ಬಿದ್ದರು ಇವರು. ವಿಠ್ಠಲ ಹೇಳಿದ್ದಂತೆ, ಮಧ್ಯಾಹ್ನಕ್ಕೆ ಸಿಗ್ತಾನೆ ನಿಮ್ಮ ಶಿಷ್ಯ ಅಂತ ಹೇಳಿದ್ರಂತೆ. ನೋಡಿದ ಕೂಡಲೇ ಯಾಕೋ ಬಾಯಿಂದ ಬಂತು, ದೇವರು ನುಡಿಸಿದ್ದಾನೆ, ಕಿಂ ಪಶು ಪೂರ್ವದೇಹೇ. ಹೆಂಗೆ ಕೇಳಿದ ಪ್ರಶ್ನೆ, ಏನು ಜನ್ಮಾಂತರದಲ್ಲಿ ಪಶುವಾಗಿದ್ದೇನೋ ನೀನು ಅಂತಂದ್ರಷ್ಟೇ ನೀರು ಕುಡಿಯುವರ ನೀರು ಅಲ್ಲಿಗೇ ನಿಂತಿತು. ಕುಡಿಯುವಿಕೆ ಸ್ಟಾಪ್ ಆಗೋಯ್ತು. ಕಿವಿಯಲ್ಲಿ ಬಿದ್ದ ಶಬ್ದ, ಕಿಂ ಪಶು ಪೂರ್ವ ದೇಹೇ. ಏನು ಜನ್ಮಾಂತರದಲ್ಲಿ ಪಶುವಾಗಿದ್ದೀಯಾ ನೀನು ಅಂತ ಒಂದು ಮಾತು ಹೇಳಿದ್ರೆ ಜನ್ಮಾಂತರದ ಸ್ಮರಣೆ ಬರಬೇಕಾ ಎಲ್ಲಾದರೂ? ಅದು ಹೊಂಡೋ ರಘುನಾಥರಿಗೆ ಏನು ಚಿತ್ರಗಳು ಕಣ್ಮುಂದೆ ಬರ್ತಾ ಇದೆ. ದೊಡ್ಡದಾದ ಪೀಠದ ಮೇಲೆ ಶ್ರೀಮದಾಚಾರ್ಯರು ವಿರಾಜಮಾನರಾಗಿರುವಂತಹದ್ದು. ಪದ್ಮನಾಭ ತೀರ್ಥರು, ಅಕ್ಷೋಭ್ಯ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಋಷಿಕೇಶ ತೀರ್ಥರು ಮೊದಲಾದ ಎಲ್ಲ ಸನ್ಯಾಸಿ ವರ್ಗ ಎಲ್ಲರೂ ಕುಳಿತಿರುವಂತಹ ಸಂದರ್ಭದಲ್ಲಿ ಆಚಾರ್ಯರು ಪಾಠಗಳನ್ನು ಹೇಳ್ತಾ ಇದ್ರೆ
ಆಗ ಒಂದು ದೂರದಲ್ಲಿ ಮೂಲೆಯಲ್ಲಿ ಎತ್ತಾಗಿ ಕುಳಿತ ತಮ್ಮ ದೃಶ್ಯ ತಮ್ಮ ಕಣ್ಣಿಗೆ ಬಂತಂತೆ. ಕಿಂ ಪಶು ಪೂರ್ವ ದೇಹೇ, ನಾನೇ ಆಗಿದ್ದೆ ಅದನ್ನ. ಅವತ್ತು ಒಂದು ದಿವಸ ಪಾಠ ಆಗ್ತಾ ಇತ್ತಂತೆ. ದೇವರು ಹೆಂಗೆ ನುಡಿಸ್ತಾನೆ ಯಾರ್ಯಾರ ಬಾಯಿಂದ ಗೊತ್ತಿಲ್ಲ. ಪಾಠ ನಡೀತಾ ಇರುವಾಗ ಎಲ್ಲ ಶಿಷ್ಯರು ಕೂತಿದ್ದಾರೆ. ಆಚಾರ್ಯರ ಅಚ್ಚುಮೆಚ್ಚಿನ ನಚ್ಚಿನ ಎಲ್ಲ ಶಿಷ್ಯರು ಕೂತಿದ್ದಾರೆ. ಆಚಾರ್ಯರ ಗ್ರಂಥಗಳು ತುಂಬಾ ಪ್ರೌಢವಾದದ್ದು, ಭಾವಗಂಭೀರವಾದದ್ದು. ಕೆಲವೊಮ್ಮೆ ತಲೆ ಮೇಲೆ ಹೋಗ್ತಾವ, ಕೆಲವೊಮ್ಮೆ ತಲೆ ಒಳಗೆ ಹೋಗ್ತಾವ, ಕೆಲವೊಮ್ಮೆ ಎಲ್ಲಿ ಹೋಗ್ತಾವ ಅಂತ ಗೊತ್ತಾಗಂಗಿಲ್ಲ. ಅಂತಹ ಗ್ರಂಥಗಳ ಬಗ್ಗೆ ಇನ್ನು ಮುಂದೆ ಇದಕ್ಕೆ ವ್ಯಾಖ್ಯಾನವನ್ನು ಬರೆಯುವರು ಯಾರು ಅಂತ ಆಚಾರ್ಯರಿಂದಲೇ ಕೇಳಿಬಿಡೋಣ. ಯಾಕೆ ಪದ್ಮನಾಭ ತೀರ್ಥರು ಆಮೇಲೆ ನರಹ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು ಅಂತ ಕ್ರಮ ಹೇಳಿದಂತೆ ನಿಮ್ಮ ಗ್ರಂಥಗಳಿಗೆ ಯಾರು ವ್ಯಾಖ್ಯಾನ ಬರೆಯುವರು ಹೇಳ್ರಿ ಅಂತ ಕೇಳ್ತಾರೆ. ಅದಕ್ಕೆ ಶ್ರೀಮದಾಚಾರ್ಯರು ದೂರ ಕೈ ಮಾಡಿ ವ್ಯಾಖ್ಯಾಸ್ಯ ತೇಷ ಘೋರಾಟ್, ಅಲ್ಲಿ ಕೂತಿದೆಯಲ್ಲ ಮೂಲೆಯಲ್ಲಿ ಎತ್ತು, ಆ ಎತ್ತು ಇದಕ್ಕೆ ವ್ಯಾಖ್ಯಾನ ಮಾಡ್ತದೆ ಅಂತ ಹೇಳಿಬಿಟ್ರು. ಇದನ್ನು ಬರೆದವರು ಶ್ರೀಮದ್ ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರಾದ ವ್ಯಾಸತೀರ್ಥರು. ಅವರ ವೃಂದಾವನದ ಮುಂದೆಯೇ ವೃಂದಾವನ ಉಂಟು, ಪೀಠವನ್ನ ಏರಲಿಲ್ಲ. ಕೇವಲ ಟೀಕಾಕೃತ್ಪಾದರ ಶಿಷ್ಯರಾಗಿ ಇದ್ದು ಅವರ ಗ್ರಂಥಗಳಿಗೆ ಅವರ ಸೇವೆಯನ್ನು ಮಾಡಿದವರು. ಅವರೇ ಬರೀತಾರೆ ವ್ಯಾಖ್ಯಾಸ್ಯ ತೇಷ ಘೋರಾಟ್. ಶ್ರೀಮದಾಚಾರ್ಯರ ಬಾಯಿಂದ ಬಂದ ಮಾತು ಈ ಎತ್ತಿದೆಯಲ್ಲ ಇದೇ ಬರೆಯುತ್ತದೆ ಅಂತ. ಯಾರೋ ಕೇಳಿದ್ರಂತ, ಆಚಾರ ಎತ್ತೆಲ್ಲಿಂದ ಬಂದಿತ್ರಿ ಪುರಾಣದಾಗ? ಸುಮ್ಮನೆ ಎಲ್ಲೋ ಹೇಳ್ಕೊಂತ ಕೂತಿರ್ತೀರಿ ನೀವು. ಪುರಾಣ ಹೇಳೋ ಕಾಲಕ್ಕೆ ಎತ್ತಿನ ಕರ್ಕೊಂಡ್ ಬರ್ಬೇಕ್ರಿ ಬಾಯಿ, ಮೊದಲೇ ಕರ್ಕೊಂಡ್ಬಂದು ಕೂಡಿಸ್ಬೇಕಲ್ಲ ಅಂತ ಹೇಳಿದ್ರೆ ಅದಕ್ಕಂತಾರೆ ಮಧ್ಯಗೆಯ ಭಟ್ಟರು ಮನೆಯಲ್ಲಿ ಹೊಲ, ಅವರಿಗೆಲ್ಲ ಚಿಕ್ಕ ಚಿಕ್ಕ ಹೊಲಗಳು. ಅವ್ರ ಮನೆಯಲ್ಲಿ ಎಷ್ಟು ಬಡತನ ಇತ್ತು ಅಂದ್ರೆ ಒಂದ್ ಆಕಳ ಒಂದ್ ಎತ್ತು ಸತ್ಯಕ್ಕೆ ಇದ್ದಿದ್ದಿಲ್ಲ ಅಂತ. ಒಂದ್ ಎತ್ತು ಒಂದ್ ಆಕಳ ಮನೆಯಾಗ ಇರ್ತಿದ್ವಿ ಹಿಂದಕ್ಕೆ ಎಲ್ಲಾರ ಮನೆಯಲ್ಲಿ. ಸಾಲ ಮಾಡಿ ಒಂದು ಎತ್ತು ಕೊಂಡ್ಕೊಂಡಿದ್ರಂತೆ. ಆ ಎತ್ತಿನ ಕಥೆ ನಾರಾಯಣ ಪಂಡಿತ ಆಚಾರ್ಯರು ಸುಮಧ್ವಿಜಯದಲ್ಲಿ ಹೇಳಿದ್ದ. ಒಂದ್ ದಿವಸ ಸಾಲಗಾರ ಮನೆಗೆ ಬಂದು ಕೂತ್ನಂತೆ. ಸಾಲ ತೀರಿಸ್ರಿ, ಇಲ್ಲ ಎತ್ತು ತಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ನಂತೆ. ಅದು ಸಾಲಕ್ಕೆ ಈ ಬ್ಯಾಂಕ್ನವ್ರು ಬರಂಗಿಲ್ಲೇನ್ರಿ? ಮತ್ತೆ ಕಾರು ಮೋಟರ್ ಸೈಕಲ್ ಎಲ್ಲ ತಗೊಂಡಿರ್ತಾರ, ಲೋನ್ ತೀರಿಸ್ಲಿಲ್ಲ ಅಂದ್ರೆ ಕಾರ್ ತಗೊಂಡು ಹೋಗ್ಬಿಡ್ತಾರೆ ಬಂದಷ್ಟೇ. ಅದಕ್ಕೆ ಮತ್ತೆ ಹೆಂಗ್ ಮಾಡೋದು ಅಂತ ಸುಮ್ಮನೆ ತಲೆ ಕೆಳಗೆ ಹಾಕಿ ಕೂತಿದ್ದಾನೆ. ಹಣ ಇದ್ದಿದ್ದಿಲ್ಲ ಮತ್ತಷ್ಟೆಲ್ಲ. ಬಾಲಕ ವಾಸುದೇವ ಆಟ ಆಡ್ತಾ ಬಂದವನು ಅಪ್ಪ ಊಟಕ್ಕೆ ಬಾಪ್ಪ ಅಂತ ಕರ್ಲಿಕ್ಕೆ ಬಂದಂತ ಒಳಗೆ ಹೋದ. ಹಸಿವೆ ಆಗಿತ್ತು. ಅಮ್ಮ ಊಟಕ್ಕೆ ಹಾಕೆ ಅಂದ್ರು. ಅಪ್ಪ ಕರ್ಕೊಂಡ್ ಹೋಗೋ, ನೀವೊಬ್ಬನೇ ಊಟ ಮಾಡ್ತಾರ ಹಂಗ ಅಂದ್ರು. ಪಾಪ ಬಂದ ಆಚಾರ್ಯರು ಬಂದ್ರು. ಬಾಲಕ ವಾಸುದೇವ ಅಪ್ಪ ಊಟಕ್ಕೆ ಬಾ ಕಲಿಕತ್ತಾಳ ಅಮ್ಮ ಅಂತ. ಇಲ್ಲಪ್ಪ ಅವ್ರು ಸಾಲಗಾರರು ಇದ್ದಾರೆ, ಸಾಲ ತೀರಿಸಿದವ್ರು ಊಟ ಮಾಡ್ಲಿಕ್ಕೆ ಬರೋದಿಲ್ವಲ್ಲೋ. ಎಷ್ಟು ಪ್ರಾಮಾಣಿಕತೆ ನೋಡ್ರಿ. ಸಾಲ ತೀರಿಸದೆ ಊಟ ಮಾಡಲು ಬರುವುದಿಲ್ಲ. ನಾವು ಸಾಲ ಮಾಡಿ ತುಪ್ಪ ತಗೊಂಡು ತಿನ್ನೋ ಮಂದಿ ಇದ್ದೀವಿ. ಯಾಕಂದ್ರೆ ನಾಸ್ತಿಕನ ಪರಂಪರೆಯಲ್ಲಿ ಬಂದವರು ಚಾರ್ವಾಕ್ ಹೇಳ್ತಾನ, ಋಣಂ ಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಒಂದ್ ಸಾಲ ಮಾಡ್ರಿ, ತಿನ್ರಿ, ಮಜಾ ಹೊಡ್ರಿ, ಅಲ್ಲೋ ತೀರಿಸ್ಬೇಕಲ್ಲ. ಸಾತ್ತವ್ರು ಯಾವ ಕೇಳ ಸಾತ್ತವ್ರು ಹೋದ್ ತಡ್ರಿ ಅಂದವ. ಹೇಳ್ಯಾರ ಹಂಗೆ ಹೇಳ್ಯಾರ ಪುಣ್ಯಾತ್ಮ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ ಅಂತ. ಹಾಗೆ ಇದ್ರೆ ಇಲ್ಲ ನಾವು ಸಾಲ ತೀರಿಸ್ಬೇಕಲ್ಲ ಅಂತಂದಾಗ ಅವರು ಬಾಲಕ ವಾಸುದೇವ ಆಚಾರ್ಯರು ಪೂರ್ವಾಶ್ರಮದಲ್ಲಿ ಆ ಶ್ರೇಷ್ಠಿಯನ್ನ ಯಾರು ದಾನ ಕೊಟ್ಟಿದ್ರಲ್ಲ ಆ ಶ್ರೇಷ್ಠಿಯನ್ನ ಕರೆದುಕೊಂಡು ಹೋಗಿ ಹಿತ್ತಲ ಕಡೆ ನಿಂತುಕೊಂಡು ಒಂದು ಹುಣಸೆ ಮರದ ಬೀಜ ಗಿಡದ ಬುಡಕ್ಕೆ ನಿಂತ್ಕೊಂಡ್ರು. ಕೇಳಿದ್ರಂತ, ನಮ್ಮ ಎಷ್ಟು ಕೊಡ್ಬೇಕಾಗಿತ್ತು ನಿಮಗೆ? ಅಷ್ಟು ಕೊಡ್ಬೇಕಾಗಿತ್ತು ತಡ್ರಿ ಅಂತ ಹೇಳಿ ಒಂದು ಮುಷ್ಟೆ ಬೀಜಾಂತರಾಣಿ ಕಿಲಕಾನಿಚ ದಾಶು ತಸ್ಮೈ, ಒಂದಿಷ್ಟು ಬೀಜಗಳನ್ನು ಕೊಟ್ರಂತೆ. ಅದು ಏನ್ ಅನಿಸ್ತೋ ಗೊತ್ತಿಲ್ಲ ಶೆಟ್ಟಿಗೆ ಕೈಯಲ್ಲಿ ಬೀಜಗಳನ್ನು ಹಿಡಿದಾಗ ಅದೇನು ಬಂಗಾರ ಸುವರ್ಣಗಳೇನು ಆಗಲಿಲ್ಲ, ಅವೆಲ್ಲ ಏನ್ ಕಥೆ ಇಲ್ಲ. ಬೀಜಗಳನ್ನು ಕೊಟ್ಟಿದ್ದಾರೆ. ನೋಡಿದಾಗ ಒಂದು ಮನಸ್ಸಿನಲ್ಲಿ ಮೂಡಿದ ಭಾವನೆ, ಅಪ್ಪ ಸಾಲ ಮಾಡಿದ್ರು ಮಗನಿಗೆ ತೀರಿಸುವ ಬುದ್ಧಿ ಇದೆಯಲ್ಲ, ಸಾಕು ತೀರಿಸ್ತಾರೆ ಅಂತ. ನಾನು ತೀರಿಸ್ತೇನೆ ಬರ್ರಿ ಅಂತ. ಆ ವಯಸ್ಸಿನಲ್ಲಿ ಅವನಿಗೆ ಏನ್ ಕೈಯಲ್ಲಿ ದುಡ್ಡಿತ್ತ ಮತ್ತೊಂದಿತ್ತ ಏನಿತ್ತು ಅದನ್ನ ಕೊಟ್ಟು ನಮ್ಮಪ್ಪ ಕೊಡಬೇಕಾದದಕ್ಕೆ ನಾನು ಕೊಟ್ಟಿದ್ದೇನೆ ತೆಗೆದುಕೊಳ್ಳ್ರಿ ಅಂದ್ರೆ, ಅಂತೂ ತಂದೆ ಸಾಲ ಮಾಡಿದ್ರೆ ಮಗನಿಗೆ ಮುಟ್ಟಿಸಬೇಕು ಅನ್ನುವ ಬುದ್ಧಿ ಇದೆಯಲ್ಲ, ಸಾಕು ಬಿಡು ಆಯ್ತು ಅಂತ ಹೇಳಿ ಹೊರಟೇ ಹೋಗ್ತಾರೆ. ಬೀಜಚ್ಛಲೇನ ಪುರುಷಾರ್ಥ ಮಹೋ ವಿಶಿಷ್ಟಂ. ನಾರಾಯಣ ಪಂಡಿತಾಚಾರ್ಯ ಉದ್ಗಾರ ತೆಗಿತಾರೆ. ಏನ್ ಸಿಕ್ತವನಿಗೆ? ಆ ಬೀಜಗಳ ನೆಪದಲ್ಲಿ ಒಂದು ವಿಶಿಷ್ಟ ಪುರುಷಾರ್ಥವನ್ನು ಪಡೆದಂತೆ. ಏನು ವಿಶಿಷ್ಟ ಪುರುಷಾರ್ಥ? ಮೋಕ್ಷವನ್ನೇ ಪಡೆದಿದ್ದಾನೆ. ಆಚಾರ್ಯರ ಕೈಗಿಂದ ಪಡೆದಿರುವಂಥವನು. ಯಾಕೆ ಕೊಟ್ರು ಅಂತ ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ಎತ್ತಿಗೋಸ್ಕರ ಕೊಟ್ರು. ಯಾವ ಎತ್ತದು? ಯಾವ ಎತ್ತಿಗೋಸ್ಕರ ಇಂತಹ ಬೀಜಗಳ ನೆಪದಲ್ಲಿ ಅವನಿಗೆ ಪುರುಷಾರ್ಥವನ್ನು ಕೊಡಬೇಕಾಗಿತ್ತು? ವ್ಯಾಖ್ಯಾಸ್ಯ ತೇಷ ಘೋರಾಟ್. ಮುಂದೆ ಟೀಕಾಕೃತ್ಪಾದರಾಗಿ ಬರಬೇಕಾಗಿತ್ತಲ್ಲ, ಆ ಎತ್ತಿಗೋಸ್ಕರ ಇಂತಹ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು.
ಆ ಎತ್ತಿನಿಂದ ಬಾಲ ಹಿಡ್ಕೊಂಡು ಕಾಡಿಗೆ ಹೋಗಿದ ಕಥೆಯನ್ನು ಕೇಳುತ್ತೇವೆ. ಆಚಾರ್ಯರ ಮುಂದೆ ಎಲ್ಲಿ ಸಂಚಾರ ಮಾಡ್ತಾ ಇರುವಾಗಲೂ ಆ ಎತ್ತು ಜೊತೆಗೇ ಇದ್ದು ಬೆನ್ನುಗಳ ಮೇಲೆ ಆಚಾರ್ಯರ ಗ್ರಂಥಗಳನ್ನು ಹೊತ್ತುಕೊಂಡು, ಲೈಬ್ರರಿಯನ್ನು ಹೊತ್ತುಕೊಂಡು, ಬೆನ್ನಿನ ಮೇಲೆ ಪುಸ್ತಕ, ಬುದ್ಧಿಯಲ್ಲಿ ಆಚಾರ್ಯರ ತತ್ವಗಳನ್ನು ಹೊತ್ತುಕೊಂಡು ಅಡ್ಡಾಡ್ತಿದ್ದ. ನಮ್ಮ ಹುಡುಗರು ಬೆನ್ನಿನ ಮೇಲೆ ಬರೋ ಬ್ಯಾಗ್ ಅಷ್ಟೇ ಹೊತ್ಕೊಂಡು ಅಡ್ಡಾಡ್ತಿರ್ತಾವ. ಶಾಲೆ ಆಗೋದಾಗೆಲ್ಲ ಮರ್ತು ಹೋಗ್ಬಿಟ್ಟಿರ್ತಾವ, ಬೆನ್ನ ಪುಸ್ತಕ ಇರ್ತಾವ ಕೆಲಸ. ಈ ಆಕಳು, ಈ ಎತ್ತು ಅವತ್ತು ಆಚಾರ್ಯರ ಮುಂದುಗಳಿಗೆ ಕೂತಿರುವಾಗ ವ್ಯಾಖ್ಯಾಸ್ಯತೇಶ ಘೋರಾಟ ಅಂತ ತಿಳಿದುಕೊಂಡು ಹೇಳಿದಾಗ ಒಂದು ಚಮತ್ಕಾರ ನಡೀತಂತ. ಒಂದು ಚಮತ್ಕಾರ ಏನಾಯಿತು? ಎಲ್ಲ ಸನ್ಯಾಸಿ ವರ್ಗ ಅಥವಾ ಅಲ್ಲಿ ಕೂತಿರುವಂಥವ್ರು ಕೆಲವರು ಯಾರೋ ಅವರಂದ್ರು, ನಾವೆಲ್ಲ ಇಷ್ಟು ಜನ ಕೂತಿದ್ದೇವೆ ಶಿಷ್ಯರು, ನಮ್ಮನ್ನ ಬಿಟ್ಟು ಇನ್ಯಾರಿಗೋ ಅಂತ. ನೋಡ್ರಿ, ಇದೆಲ್ಲವೂ ಕೂಡ ದೈವ ಸಂಕಲ್ಪದಿಂದ ಆಗುವಂತಹದ್ದೇ ಹೊರತಾಗಿ ಉದ್ದಟತನದ ಪ್ರಶ್ನೆ ಕೆಲವರು ಮಾಡ್ತಿರ್ತಾರೆ. ಪದ್ಮನಾಭ ತೀರ್ಥ ಅಂತವ್ರಿಗೂ ಇಂಥ ಬುದ್ಧಿ ಬರ್ಬೇಕೇನು, ಅಲ್ಲಿ ಕೂತವ್ರಿಗೆಲ್ಲ ಇಂಥ ಬುದ್ಧಿ ಬರ್ಬೇಕೇನು, ಮತ್ತೆ ಪರೀಕ್ಷಿತ ರಾಜರಿಗೆ ಎಂಥ ಬುದ್ಧಿ ಬಂತಪ್ಪ, ಮತ್ತೆ ಜಾಂಬುವತಿಯ ಮಗನಾದ ಸಾಂಬರಿಗೆ ಎಂಥ ಬುದ್ಧಿ ಬಂತಪ್ಪ, ಬರಬಾರ್ದ? ಅವರಿಗೆ ಬರಬಹುದು, ಇವರಿಗೆ ಬರಬಾರ್ದ? ಅದೇನಿಲ್ಲ, ದೈವಿ ಸಂಕಲ್ಪ ಅಲ್ಲಿ ನಡಿಬೇಕಾಗಿದೆ. ಆ ಸಂಕಲ್ಪಕ್ಕೆ ಅದನ್ನ ಪಟಕಥಾ ಬರೆದವನು ಭಗವಂತ, ಸ್ಕ್ರಿಪ್ಟ್ ಅವಂದದ, ಪ್ಲೇ ಇವ್ರು ಮಾಡ್ಲಿಕ್ಕೆ ಅಷ್ಟೇ ಕೆಲಸ. ವ್ಯಾಸತೀರ್ಥರು ಈ ಮಾತನ್ನ ಬರೀತಾರೆ, ಸರ್ಪದಷ್ಟು ಮೃಗೇತ, ಹಾವು ಕಚ್ಚಿಸಿಕೊಂಡು ಸಾಯಿಲಿ ಅಂತ ತಿಳಿದುಕೊಂಡು ಶಾಪ ಹಾಕ್ತಾ ಇದ್ದಾರೆ. ಅದು ಶಾಪ ಅಲ್ಲ, ಅದು ವಾಸ್ತವಿಕವಾಗಿ ವರ. ಯಾಕೆ? ಮತ್ತೆ ವ್ಯಾಖ್ಯಾನ ಬರೀಬೇಕಾದ್ರೆ ಎತ್ತಿನ ರೂಪದಲ್ಲಿದ್ದರೆ ಬರೆಯೋದು ಹೇಗೆ? ಎತ್ತಿನ ರೂಪ ಹೋದಾಗ ತಾನೇ ಬರೆಯೋದು. ಅದು ಸರ್ಪ ಕಚ್ಚಿಸಿಕೊಂಡು ಮೃತವಾದ್ರೆ ಮುಂದೆ ಇನ್ನೆಲ್ಲ ಹುಟ್ಟಿ ಬರೀತದೆ ಅಂತ ವರನೇ ಕೊಡಬೇಕಾಗಿದೆ. ಪರೀಕ್ಷಿತನಿಗೆ ಶೃಂಗಿ ಕೊಟ್ಟ ಶಾಪ ಭಾಗವತ ಕೇಳಲಿಕ್ಕೆ ಅನುಕೂಲವಾದಂತೆ. ಆದರೆ ಶ್ರೀಮದಾಚಾರ್ಯರಂದ್ರು, ಇರ್ಲಿ, ಈ ಸಂದರ್ಭದಲ್ಲಿ ನಮ್ಮ ಮತ್ತೊಂದು ಗ್ರಂಥದ ಮಹಿಮೆ ಆವಿಷ್ಕಾರವಾಗಲಿ ಅಂತ ತಿಳಿದುಕೊಂಡು ಹೇಳಿ, ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಎಂಬ 12 ಸ್ತೋತ್ರವನ್ನ ಪಠಣ ಮಾಡಿ ನೀರನ್ನ ಸುಮ್ಮನೆ ಪ್ರೋಕ್ಷಣೆ ಮಾಡ್ತಾರೆ. ಸತ್ತು ಬಿದ್ದ ಎತ್ತು ಪುನಃ ಎದ್ದು ನಿಂತುಕೊಂಡಂತೆ. ಯಾಕೆ? 12 ಸ್ತೋತ್ರಕ್ಕೆ ವಿಷ ಪರಿಹಾರ ಮಾಡುವ ಸಾಮರ್ಥ್ಯ ಉಂಟು ಅಂತ ತಿಳಿಸುವುದಕ್ಕಾಗಿ ಆ ಕೆಲಸವನ್ನ ಮಾಡಿ ತೋರಿಸ್ತಾರೆ. ಆಚಾರ್ಯರು ಕರೆದು ಅವ್ರು ಹೇಳಿದ್ರಂತೆ, ಆ ಎತ್ತಿನ ಎದೆಯ ಭಾಗದಲ್ಲಿ ಕಿವಿ ಇಟ್ಟು ನೋಡ್ರಿ ಅಂತ ಹೇಳಿದ್ರಂತೆ. ಕಿವಿ ಇಟ್ಟು ನೋಡಿದರೆ 12 ಸ್ತೋತ್ರವನ್ನು ಹೇಳ್ತಾ ಇತ್ತಂತೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಅಂತ ಹೇಳ್ತಾ ಇತ್ತು ಅನ್ನೋ ಮಾತನ್ನ ಕೇಳ್ತೇವೆ ನಾವು. ಹಾಗಾಗಿ ಆ ಚಿತ್ರ ನೆನಪಿಗೆ ಬಂತು ಇವತ್ತು. ಧೋಂಡೋ ರಘುನಾಥರಿಗೆ ಕಿಂ ಪಶು ಪೂರ್ವ ದೇಹೇ ಅಂದಾಗ ಎಳೆದ್ರು, ಕುದುರೆ ಬಿಟ್ರು, ಹೋದ್ರು, ನೇರ ಹೋಗಿ ಅಕ್ಷೋಭ್ಯ ತೀರ್ಥರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಪೂರ್ವಾಶ್ರಮದಲ್ಲಿ ಅಕ್ಷೋಭ್ಯ ತೀರ್ಥರು ಜಯತೀರ್ಥರಿಗೆ ಸಂಬಂಧಿಕರೇ, ದೂರದವರೇನಲ್ಲ ಸಂಬಂಧಿಕರೇ. ಹೋಗಿ ನಮಸ್ಕಾರ ಹಾಕಿದ್ರೆ ಪರಿಚಯ ಇತ್ತು. ನಮ್ಮ ಸಂಬಂಧಿಕರಿವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ, ಆಚಾರ್ಯರ ಕಾಲದಲ್ಲೇ ಸನ್ಯಾಸ ಸ್ವೀಕಾರ ಆಗಿದ್ದು ಅಂತ ತಿಳಿದುಕೊಂಡು ಹೋಗಿ ಕೇಳಿದ್ರು, ಮುಖ ನೋಡಿದ್ರು, ಅರ್ಥ ಆಯಿತು ಅಕ್ಷೋಭ್ಯ ತೀರ್ಥರಿಗೆ ಭಗವಂತ ಸೂಚನೆ ಮಾಡಿದವರು ಇವರೇ ಅಂತ ತಿಳಿದುಕೊಂಡು ಹೇಳಿ, ಇರಪ್ಪ ನಮ್ಮ ಜೊತೆಗೆ ದೇವರ ಸೂಚನೆ ಆಗಿದೆ, ಇಂಥ ಹೊತ್ತಿಗೆ ಇಂಥವ್ರು ಬರ್ತಾರೆ, ಅವರಿಗೆ ನಾನು ಉತ್ತರಾಶ್ರಮವನ್ನು ಕೊಡಬೇಕು, ಉತ್ತರಾಧಿಕಾರವನ್ನು ಕೊಡಬೇಕು ಅಂತಿದೆ. ಅವರಂದ್ರು, ಈ ಉತ್ತರ, ಈ ಅಧಿಕಾರ, ಈ ಪೀಠ ಗೀಠ ನಮಗೆಲ್ಲ ಬೇಡ, ಅವು ಹೊಂದಾಣಿಕೆ ಆಗುದಿಲ್ಲ ನಮಗೆ. ಏನು ನೀವು ಹೇಳಿದ್ಮೇಲೆ ನಮಗೆ ವೈರಾಗ್ಯ ಬಂದದ, ಸಾಕು ಇನ್ನೆಲ್ಲ ಸಂಸಾರ, ಅದಕ್ಕೆ ನಿಮ್ಮ ಹತ್ರ ಅಧ್ಯಯನ ಮಾಡ್ತೇನೆ, ಇಲ್ಲೇ ಇರ್ತೇನೆ ಅಂತ. ಅವಶ್ಯವಾಗಿ ಇರ್ರಿ, ಅಧ್ಯಯನ ಮಾಡ್ರಿ, ವಿರಕ್ತರಾಗಿರ್ರಿ, ಬೇಡ ಅಂದಿಲ್ಲ, ಆದ್ರೆ ಉತ್ತರಾಧಿಕಾರ ನಿಮಗೆ ಹರಿಸಂಕಲ್ಪ ಇದೆ ಅಂತ. ನಾನು ಹೆಂಗೆ ಒಪ್ಪಬೇಕು? ಒಮ್ಮಿಂದೊಮ್ಮೆ ದೇವರು ಸೂಚನೆ ಮಾಡಬೇಕಲ್ಲ. ಅಂದ್ರೆ ನೀವು ಇಲ್ಲಿರ್ರಿ, ನಮ್ಮ ಜೊತೆಗೆ 3 ದಿವಸ, ನಿಮಗೂ ಭಗವಂತ ಸೂಚನೆ ಮಾಡ್ತಾನೆ ಅಂತ ಹೇಳಿದ್ರೆ 1 ದಿವಸ ಪ್ರಾಣದೇವರು ಸ್ವಪ್ನದಲ್ಲಿ ಧೋಂಡೋ ರಘುನಾಥನಿಗೆ ಹೇಳ್ತಾರೆ, ನೀವೇ ಮುಂದಿನ ಸನ್ಯಾಸಿಗಳಾಗಬೇಕು, ಉತ್ತರಾಧಿಕಾರಿಗಳಾಗಬೇಕು ಅಂತ ಪ್ರಾಣದೇವರು ಸೂಚನೆಯನ್ನು ಮಾಡಿದಾಗ ಮಾರನೇ ದಿವಸ ಸನ್ಯಾಸ ಸ್ವೀಕಾರ ಆಗ್ತದೆ. ಸನ್ಯಾಸವನ್ನ ಕೊಟ್ಟ ಅಕ್ಷೋಭ್ಯ ತೀರ್ಥರು ಪ್ರಣವೋಪದೇಶವನ್ನ ಮಾಡಿ ಜಯತೀರ್ಥ ಎಂಬ ನಾಮಕರಣವನ್ನು ಮಾಡ್ತಾ ಇದ್ದಾರೆ. ಎಂತಹ ಸುಂದರವಾದ ನಾಮ! ಇನ್ನು ಯಾರ ಆ ಹೆಸರು ಇಟ್ಟುಕೊಂಡ್ರು ಕೂಡ ಯಾರೂ ನೆನಪಿಗೆ ಬರೋದಿಲ್ಲ. ಮೊಟ್ಟ ಮೊದಲು ನೆನಪಿಗೆ ಬರೋದೇ ಜಯತೀರ್ಥರು. ಏನ ನಾಮದ ಬಲ ಹೆಂಗಿದೆ ನೋಡ್ರಿ! ಜಯತೀರ್ಥರು ಅಂದ್ರೆ ಮುಗಿದು ಹೋಯ್ತು. ವಿದ್ವತ್ ಪ್ರಪಂಚದಲ್ಲಿ ಜಯತೀರ್ಥರಿಗೆ ತಲೆ ಬಾಗಿಸದೇ ಇರುವಂತಹ ವ್ಯಕ್ತಿಗಳೇ ಸಿಗೋದಿಲ್ಲ. ಯಾರ್ಯಾರು ತಲೆ ಬಾಗಿಸಿದ್ದಾರೆ? ಸಾಕ್ಷಾತ್ ಶಿಷ್ಯರು ವಿದ್ಯಾಧಿರಾಜ ತೀರ್ಥರು, ವ್ಯಾಸರಾಜರು, ವಾದಿರಾಜರು, ಮುಂದೆ ಬರುವಂತಹ ರಘುತ್ತಮ ಸ್ವಾಮಿಗಳವರು, ಈ ಕಡೆ ವಿಜೇಂದ್ರ ಸ್ವಾಮಿಗಳವರು, ಆ ಕಡೆಗೆ ಮಂತ್ರಾಲಯ ಸ್ವಾಮಿಗಳು, ಯಾರನ್ನು ತೆಗೆದುಕೊಳ್ತೀರಿ ಎಲ್ಲರೂ ತಮ್ಮ ಗ್ರಂಥದಲ್ಲಿ ತಪ್ಪದೆ ಜಯತೀರ್ಥರ ಸ್ತೋತ್ರ ನಮನ ಮಾಡಿ 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 ಅವರ ಉಪಕಾರ ಇಲ್ಲದೆ ಇದ್ರೆ ನಾವೇನು ಬದುಕ್ತಿದ್ವಿ? ಸಾಧ್ಯವೇ ಇಲ್ಲ. ಮಂತ್ರಾಲಯ ಸ್ವಾಮಿಗಳಂತರೂ ಟೀಕಾಕತ್ಪಾದರ ಅದೆಷ್ಟು ಗೌರವ, ಅದೆಷ್ಟು ಗೌರವ! ಎಲ್ಲರೂ ಇದ್ದಾರೆ, ಹೇಳ್ತಾರೆ. ಜ್ಞಾನಾಬ್ಧಿ ಅವಾದೀತ್. ಟೀಕಾಕೃತ್ಪಾದರು ಅಂದ್ರೆ ಜ್ಞಾನ ಸಾಗರ ಅಷ್ಟೇ.
ಇನ್ನೇನು ಶಬ್ದ ಇಲ್ಲ. ನಾವು ಹೇಳಿ ನಮ್ಮ ಕಡೆ ಬೇರೆ ಶಬ್ದ ಇಲ್ಲ, ನೋ ಅದರ್ ವರ್ಡ್ಸ್, ಅಷ್ಟೇ. ಜ್ಞಾನಾಬ್ಧಿಹಿ, ಜ್ಞಾನ ಸಾಗರ ಅಂತ ಹೇಳಿ ಮುಗಿಸ್ಬಿಡ್ತೇವೆ ಅಂತ ವಾದಿರಾಜ ಸ್ವಾಮಿಗಳವರು ತೀರ್ಥ ಪ್ರಬಂಧದಲ್ಲಿ ಹೇಳುವಾಗ ಮಾಧ್ವ ಗ್ರಂಥ ಸ್ವಬಂಧು ನಿಮ್ಮ ಸರಸರದ ಲಿಂಗ ವಿಜ್ಞಾತ ಭಾವ. ಅವರು ಟೀಕಾಕೃತ್ಪಾದರು ಅದೇನು ಅಂದ್ರೆ ಹೆಣ್ಣು ಹೆತ್ತ ತಂದೆಯ ಪಾತ್ರ ವಹಿಸಿದರು ಅಂತ ಬರೀತಾರೆ ವಾದಿರಾಜ ಸ್ವಾಮಿಗಳು. ಯೋಗ್ಯ ವರನಿಗೆ ಕೊಡಬೇಕಾಗಿತ್ತಂತೆ. ಯಾರಿಗೆ ಕೊಡಬೇಕು? ಮಾಧ್ವ ಗ್ರಂಥಾನ್ ಸ್ವಬಂಧು ನಿಮ್ಮ ಸರಸರದ ಲಿಂಗ ವಿಜ್ಞಾತ ಭಾವ. ಶ್ರೀಮದಾಚಾರ್ಯರ ಗ್ರಂಥಗಳೇ ಯೋಗ್ಯ ವರಗಳು. ಅದಕ್ಕೆ ಕೊಡಬೇಕಾದ ಕನ್ಯೆ ಯಾವುದು ಅಂದ್ರೆ ತಾವು ಬರೆದ ಟೀಕಾ. ಸಂಸ್ಕೃತದಲ್ಲಿ ಟೀಕಾ ಶಬ್ದ ಸ್ತ್ರೀಲಿಂಗ. ಆ ಸ್ತ್ರೀಲಿಂಗದಲ್ಲಿರುವ ಟೀಕಾ ಎಂಬುದನ್ನ ಯಾವ ಕನ್ಯೆಗೆ ಕೊಡಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಮಾಧ್ವ ಗ್ರಂಥ ಎಂಬ ಪುಲ್ಲಿಂಗದ ಶಬ್ದ. ಹಾಗಾದ್ರೆ ಆ ಗ್ರಂಥಗಳಿಗೆ ಸಂಯೋಜ್ಯಾಲಂಕೃತಾಭಿಹಿ ಮಾಡಿದ್ರಂತೆ, ಸಂಯೋಜನೆಯನ್ನು ಮಾಡಿದ್ರಂತೆ, ವಿವಾಹ ಆಯಿತು. ಯಾರಿಗೆ? ಮಾಧ್ವ ಗ್ರಂಥ ಎಂಬ ವರನಿಗೆ ಟೀಕೆ ಎಂಬ ಟೀಕಾಕೃತ್ಪಾದರ ಪುತ್ರಿಗೆ ವಿವಾಹ ಆಯಿತಲ್ಲ. ಆದ ಮೇಲೆ ಮತ್ತೆ ಮನೆಯಲ್ಲಿ ದಾಸದಾಸಿಯರು ಬೇಡವೋ ಅಂದ್ರೆ ಕೃತ್ವ ಅನ್ಯೋಕ್ತಿ ದಾಸೀಹಿ, ಬೇರೆ ಗ್ರಂಥಗಳ ಬೇರೆ ವಾದಿಗಳ ಮಾತುಗಳಿದ್ದವಲ್ಲ ಅವನ್ನೆಲ್ಲ ಖಂಡಿಸಿ ತುಂಡಿಸಿ ತಮ್ಮ ದಾಸಿ ವರ್ಗದಲ್ಲಿ ಇಟ್ಟು ಮತ್ತೆ ಮನೆ ಮಾಡಿ ಕೊಡಬೇಕಲ್ಲ ಅಂತ ಕೇಳಿದ್ರೆ ಎಲ್ಲ ಜ್ಞಾನಿಗಳ ಹೃದಯದಲ್ಲಿ ಬುದ್ಧಿಯಲ್ಲಿ ಮನೆ ಮಾಡಿಸಿ ಕೊಟ್ರಲ್ಲ ಅಂತ ಟೀಕಾಕೃತ್ಪಾದರ ಸ್ತೋತ್ರವನ್ನು ಮಾಡ್ತಾರೆ ವಾದಿರಾಜ ಸ್ವಾಮಿಗಳವರು. ಏನ್ ಅದ್ಭುತ! ಲಗ್ನ ಮಾಡಿ ವಧೂವರರನ್ನ ಎಲ್ಲಿಡಬೇಕು ಅಂದ್ರೆ ಒಂದು ಚಂದಾದ ಮನೆಯಲ್ಲಿಡಬೇಕಲ್ಲ. ಯಾವ ಮನೆ? ಜ್ಞಾನಿಗಳ ಹೃದಯವೇ ಮನೆ ಅಲ್ವಾ? ಆ ಬುಧ ಜನರ ಹೃದಯವೇ ಅಲ್ಲಿ ಮನೆಯನ್ನು ಮಾಡಿಸಿಕೊಟ್ಟಿದ್ದಾರೆ ಅಂತ ವಾದೀಂದ್ರ ತೀರ್ಥರು ಗುರುಗುಣಸ್ತವನದಲ್ಲಿ ಹೇಳುವಾಗ ವಿಜ್ಞಾನೋ ದರ್ಕ ಪ್ರತಿಪದ ಮೊದಲು ದಾರ ಸಂದರ್ಭದ ಪ್ರೌಢಾನೇಕ ಪ್ರಬಂಧ ಎಷ್ಟೆಷ್ಟು ಸ್ತೋತ್ರ ಮಾಡಿದ್ದಾರೆ. ಯಾರು ಟೀಕಾಕೃತ್ಪಾದರನ್ನು ಸ್ತೋತ್ರ ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಯಾರು ಸಾಧ್ಯವಿಲ್ಲ. ಅಂತಹ ಅದ್ಭುತವಾದ ಶಾಸ್ತ್ರ ಗ್ರಂಥದ ನಿರ್ಮಾಣವನ್ನು ಮಾಡ್ತಾರೆ. ಸನ್ಯಾಸ ಆಯಿತು. ಸನ್ಯಾಸ ಆದ ಮೇಲೆ ಜಯತೀರ್ಥರು ಎಂಬ ನಾಮಕರಣ ಆಯಿತು. ಇನ್ನೂ ಅವರ ಇತಿಹಾಸದಲ್ಲಿ ಅವರ ಚರಿತ್ರೆಯಲ್ಲಿ ಬೇರೆ ಅನೇಕ ಘಟನೆಗಳಾಗ್ತದೆ. ಅಪ್ಪ ಬಂದು ಮನೆ ಕರ್ಕೊಂಡು ಹೋಗ್ತಾನೆ. ಈ ಹುಡುಗಾಟಿಕೆಯಲ್ಲಿದ್ದಾಗ ಲಗ್ನ ಮಾಡಿಬಿಟ್ಟಿವಿ ಇಬ್ಬರಿಬ್ಬರನ್ನ, ಸನ್ಯಾಸ ಹಾಗೆ ಕರ್ಕೊಂಡು ಹೊರಟ್ರೆ ತಿರುಗಿ ಹುಡುಗಾಟಿಗಳೊಳಗಿದ್ದಾನಿವ, ನೀವು ಹಿಂಗೆಲ್ಲ ಬಿಡುವಂಗಿಲ್ಲ ಅಂತ ಕರ್ಕೊಂಡು ಹೋದ್ರೆ ಅವರ ಜಯತೀರ್ಥರ ಪೂರ್ವಾಶ್ರಮದ ಕುಟುಂಬ ಜಾನಕಿಬಾಯಿರು ಅನ್ನುವರು ಅವರು ಮನೆಯಾಗಿದ್ದಾರೆ, ಅಲ್ಲಿದ್ದಾಳ, ಅದಕ್ಕೆ ಹಿಂಗಿದ್ದಾನೆ, ಕರೆಸ್ತೀನಿ ಅಂತ ತಿಳ್ಕೊಂಡು ಕರೆಸಿ ಅವರನ್ನ ದಂಪತಿಗಳನ್ನಾಗಿ ಮಾಡಬೇಕು ಅಂತ ಹೊರಟರೆ ಅದೇನು ಮಂಚ ಶಯ್ಯಾಗ್ರಹದಲ್ಲಿ ಒಳಗೆ ಜಯತೀರ್ಥರನ್ನ ಕೂಡಿಸಿದ್ದಾರೆ. ಸನ್ಯಾಸಿಗಳು ಒಳಗೆ ಹೋಗಿ ಕೂತಿದ್ದಾರೆ. ಹೆಂಡತಿಯನ್ನು ಒಳಗೆ ಕಳಿಸ್ತೀನಿ ಅಂತ ಹೋದ್ರೆ ಏನು ಕಾಣಿಸ್ತದಲ್ಲಿ? ಏನಿಲ್ಲ, ದೊಡ್ಡ ಸರ್ಪ ಘಟಸರ್ಪ ಕೂತ್ಕೊಂಡಿದೆ. ನೋಡಿ ಬೆವತುಕೊಂಡು ಎಚ್ಚರ ತಪ್ಪಿ ಚೀತ್ಕಾರ ಹಾಕ್ತಾರೆ. ಯಾರಿದ್ದಾರೆ? ಅವರೆಲ್ಲ ಬಂದು ನೋಡ್ತಾರೆ. ಅಲ್ಲಿ ಜಯತೀರ್ಥರು ಕಾಣಿಸುವುದಿಲ್ಲ, ಶೇಷವೇ ಕಾಣಿಸ್ತದೆ. ಎಲ್ಲರೂ ಕ್ಷಮಾಪಣೆಯನ್ನ ಕೇಳಿ ಮುಂದೆ ಅವರನ್ನ ಕರೆದುಕೊಂಡು ಹೋಗಿ ಅಕ್ಷೋಭ್ಯ ತೀರ್ಥರಿಗೆ ಒಪ್ಪಿಸಿ, ನಿಮ್ಮ ಹುಡುಗ, ನಿಮ್ಮ ಜವಾಬ್ದಾರಿ, ನಮ್ದಲ್ಲ ಅಂತ ಹೇಳಿದಾಗ ಜಯತೀರ್ಥರಂತಾರಂತೆ, ನಾನು ಹೋದರೆ ಮುಂದೆ ಮನೆ ಹೇಗೆ ಚಿಂತೆ ಮಾಡ್ತಿದ್ದೀರಾ, ನಿಮಗೊಬ್ಬ ಮಗನಾಗ್ತಾನೆ ಅಂತ ಹೇಳ್ತಾನೆ. ಮತ್ತೆ ಜಯತೀರ್ಥರಿಗೊಬ್ಬ ತಮ್ಮ ಹುಟ್ಟಿ ಮುಂದೆ ಆ ವಂಶ ಬೆಳೆದುಕೊಂಡು ಬರ್ತದೆ ಅಂತ ನಾವು ಕೇಳ್ತೇವೆ ಅವರ ಇತಿಹಾಸದಲ್ಲಿ. ಅವರು ಮಾಡಿದ ತಪಸ್ಸು, ಅವರ ವೈರಾಗ್ಯ, ಅವರ ಗ್ರಂಥ ಎಲ್ಲವೂ ಅದ್ಭುತವಾದದ್ದು. ಯಾವುದಾದ್ರೂ ಒಂದು ಗ್ರಂಥವನ್ನ ತೆಗೆದುಕೊಳ್ಳೋಣ ಅಂತಂದ್ರೆ ಮತ್ತೆ ಸಮಯ ಒಂದು ಕಡೆಗೆ ಸರಿತಾ ಇರ್ತದೆ. ಕಾಲನಾಮಕ ಹಂಗೆ ಗಡಿಯಾರ ಟಕ 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 ಅನಿಸ್ತಿರ್ತಾನೆ. ನಾವು ಕಾಲನಾಮಕನ ಜೊತೆಗೆ ಹೋಗ್ಬೇಕಲ್ಲ, ಹಂಗೆ ಹೋಗ್ಲಿಕ್ಕೆ ಬರೋದಿಲ್ವಲ್ಲ. ಟೀಕಾಕೃತ್ಪಾದರ ಒಂದು ವಾಕ್ಯ ಸುಮ್ಮನೆ ಆಸ್ವಾದನೆಗಿರ್ಲಿ ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಾನು ಅದರಷ್ಟು ಹೇಳ್ತೀನಿ ಅಂತಲ್ಲ, ಒಂದು ಆಸ್ವಾದನೆಗೆ. ಅವರು ಉಪನಿಷತ್ತುಗಳಿಗೆ ಆಚಾರ್ಯರ 10 ಉಪನಿಷತ್ತುಗಳು 10, ಅದಕ್ಕೆ ಆಚಾರ್ಯರ 10 ಭಾಷ್ಯಗಳು. ಆ 10ರಲ್ಲಿ 2ಕ್ಕೆ ಮಾತ್ರ ವ್ಯಾಖ್ಯಾನ ಮಾಡಿದ್ದಾರೆ. ಒಂದು ಈಶಾವಾಸ್ಯ, ಇನ್ನೊಂದು ಷಟ್ಪ್ರಶ್ನ ಅಂತ. 2ಕ್ಕೂ ಮಂಗಳಾಚರಣವನ್ನು ಮಾಡಿದ್ದಾರೆ. ಬಹಳ ಸುಂದರವಾದ ಮಂಗಳಾಚರಣೆಗಳು. ಅದರಲ್ಲಿ ಷಟ್ಪ್ರಶ್ನ ಉಪನಿಷತ್ತಿಗೆ ಜಯತೀರ್ಥರು ಮಾಡಿದ ಮಂಗಳಾಚರಣ ಅದು ಏನು ಸೊಗಸಾಗಿದೆ ಅಂತ. ಎಷ್ಟು ಸಣ್ಣದ ಇಷ್ಟ ಅದರಿ ತುಡಕ ಮುಗಿದು ಹೋಗ್ಬಿಡುತ್ತೆ ಟಕ್ ಅಂತ ಹೇಳಿ. ಏನದ? ಪಾಂತುನಃ ಪದ್ಮನಾಭಸ್ಯ ಶ್ರೀಪದಾಂಬುಜ ರೇಣವಃ. ಪಾಂತುನಃ ಪದ್ಮನಾಭಸ್ಯ, ಪದ್ಮನಾಭ ಇದ್ದಾನಲ್ಲ ನಾರಾಯಣ, ಮಲ್ಕೊಂಡಿದ್ದಾನಲ್ಲ ಭಗವಂತ ಪದ್ಮನಾಭ ಅಥವಾ ದೇವರಿದ್ದಾನಲ್ಲ, ಅವನ ಶ್ರೀಪದಾಂಬುಜ ರೇಣವಃ, ಭಗವಂತನ ಪಾದ ಧೂಳಿಗಳು ನಃ ಪಾಂತು, ನಮ್ಮನ್ನ ರಕ್ಷಿಸಲಿ. ಭಗವಂತ ಅಲ್ಲ, ಭಗವಂತನ ನಾಮ ಅಲ್ಲ, ಭಗವಂತನ ಪಾದ ಧೂಳಿಗಳು ನಮ್ಮನ್ನು ರಕ್ಷಣೆ ಮಾಡಲಿ. ಪಾದ ಧೂಳಿಗಳು ನಮ್ಮನ್ನು ರಕ್ಷಣೆ ಮಾಡಲಿ. ಎಂತಹ ಧೂಳಿಗಳವು? ಕಮಲ ಕಬರಿ ಭಾರ ಸುರಭೀಕರಣೋದ್ಯತಃ. ಎಂತಹ ಪಾದಕ್ಕೆ ಕಮಲಗಳು ಅಂತ ಕೇಳಿದ್ರೆ ಲಕ್ಷ್ಮೀದೇವಿಯ ಕೇಶ ಪಾಶಗಳನ್ನ
ಘಮಿಸುವಂತಹ ಪಾದಧೂಳಿಗಳು ಅಂತ ಬರೀತಾರೆ. ಏನಂಗಂದ್ರೆ ಕಮಲ ಆ ಲಕ್ಷ್ಮೀದೇವಿಯ ಹೆರಳುಗಳನ್ನ ಘಮಿಸುವುದು ಅಂದ್ರೆ ಅವಳು ಲಕ್ಷ್ಮೀದೇವಿ ಬಂದು ಭಗವಂತನ ಪಾದಕ್ಕೆ ವಂದಿಸಿದಾಗ ಆ ಪಾದಧೂಳಿಗಳೆಲ್ಲ ಹರಡಿ ಎಲ್ಲಿ ಹೋದವು ಅಂತ ಕೇಳಿದ್ರೆ ಲಕ್ಷ್ಮೀದೇವಿಯ ಕೂದಲುಗಳಲ್ಲಿ ಹೆರಳುಗಳಲ್ಲಿ ಹೋಗಿ ಸೇರಿದ್ರೆ ಆ ಕೂದಲುಗಳೆಲ್ಲ ಘಮ ಅಂತ ಇವೆ ಅಂತೆ. ಹೂವಲ್ಲ, ಅವಳು ಮುಡಿಯಲ್ಲಿ ಮುಡ್ಕೊಂಡ ಹೂಗಳಲ್ಲಿ ಬಿದ್ದದ್ದಲ್ಲ, ಹೆರಳ ಕೂದಲುಗಳೇ ಅಷ್ಟು ಘಮ ಅಂತ ಇದೆಯಂತೆ. ಯಾಕೆ ಹಾಗಾಯಿತು ಅಂದ್ರೆ ಆ ಪಾದಧೂಳಿಯ ಮಹಿಮಾ ಅಂತ ಹೇಳ್ತಾರೆ. ಟೀಕಾಕೃತ್ಪಾದರ ಅನುಸಂಧಾನ ಎಂಥದ್ದು. ಜಗನ್ಮಾತೆಯಾದ ಮಹಾಲಕ್ಷ್ಮಿ ನಿತ್ಯ ಮುತ್ತೈದೆಯಾಗಿ ಅಷ್ಟು ದೊಡ್ಡ ಕೇಶಭಾರವನ್ನು ಹೊತ್ತುಕೊಂಡು ಕೇಶಪಾಶವನ್ನು ಇಟ್ಟುಕೊಂಡು ಸುಮಂಗಲಿಯಾಗಿ ಇದ್ದಾಳಲ್ಲ, ಆ ಕೂದಲುಗಳು ಸುಮಂಗಲಿತ್ವ ಬಂದದ್ದು ಯಾರಿಂದ? ಭಗವಂತನ ಪಾದ ಧೂಳಿಗಳಿಂದ ಬಂದದ್ದು ಅಂತ ಅನುಸಂಧಾನವನ್ನು ಮಾಡ್ತಾರೆ. ಪಾಂತುನ ಪದ್ಮನಾಭಸ್ಯ ಶ್ರೀಪದಾಂಬುಜರೇ ನಮಃ ಕಮಲ ಕಬರಿ ಭಾರ ಸುರಭಿ ಕರುಣೋದ್ಯತಾಹ. ಏನು ಸೊಗಸಾಗಿದೆಯಲ್ಲ. ಇದು ಮುಗಿಸೋದಿಲ್ಲ, ಇದು ಬರೀ ಹಿಂಗಂತ ಇಷ್ಟು ಹೇಳಿದ್ರೆ ಇಲ್ಲಿ ಒಂದ್ ಕಡೆ ಮಾಡ್ಯಾರ್ರಿ, ಇನ್ನೊಂದ್ ಕಡೆಗೆ ಅಲ್ಲಿ ಈಶಾವಾಸ್ಯ ಉಪನಿಷತ್ತಿನ ಮಂಗಳಾಚರಣದಲ್ಲಿ ಹೇಳುವಾಗ ಅಲ್ಲೊಂದು ಮಾತು ಹೇಳ್ತಾರೆ. ಏನಂತಾರ? ಆಕೆ ನಮಸ್ಕಾರ ಮಾಡಿದ್ಲ, ಇವು ಪಾದಧೂಳಿ ಸೇರಿದ್ಮೇಲೆ ಆ ಕೂದಲು ಘಮ ಅನ್ಲಿಕ್ಕೆ ಶುರು ಮಾಡುತ್ತೆ. ಲಕ್ಷ್ಮೀ ದೇವಿ ಎಲ್ಲ ಒಂದೊಂದು ಗ್ರಂಥಗಳಿಂದ ಆರಿಸ್ಕೊಂಡು ಹೇಳಿಕತ್ತೀನಿ. ಟೀಕಾಕೃತ್ಪಾದರ ಸಾಲಾಗಿ ಕಾವ್ಯ ಬರೋದಿಲ್ರಿ, ಇದಾದ್ಮೇಲೆ ಇದು ಶ್ಲೋಕ ಬರೋದಿಲ್ಲ. ಒಂದು ಈಶಾವಾಸ್ಯ, ಒಂದು ಷಟ್ಪ್ರಶ್ನ, ಒಂದು ಗೀತಾ ಭಾಷ್ಯ ಪ್ರಮೇಯ ದೀಪಿಕಾ, ಒಂದು ನ್ಯಾಯ ದೀಪಿಕಾ, ಅಲ್ಲಲ್ಲಿಯ ವಾಕ್ಯಗಳನ್ನು ತೆಗೆದುಕೊಂಡು ಹೇಳ್ತಾ ಇದ್ದೇನೆ. ಅವಳು ಎದ್ಲಂತೆ, ಕೂದಲುಗಳೆಲ್ಲ ಘಮಿಸ್ತಾ ಇದೆ. ಗಂಡನ ಪಾದಧೂಳಿಗಳು ನನ್ನ ಕೇಶ ಪಾಶಗಳನ್ನ ಸುಗಂಧಯುಕ್ತವನ್ನಾಗಿ ಮಾಡಿದೆಯಲ್ಲ ಅಂತ ನೋಡ್ತಾಳಂತೆ. ಕಣ್ಣರಳಿಸಿ ಮುಖ ಅರಳಿಸಿ ನೋಡ್ತಾಳಂತೆ. ಆ ಲಕ್ಷ್ಮೀದೇವಿಯ ಮುಖವನ್ನ ಭಗವಂತ ನೋಡಿದ್ದಂತೆ. ಹೇಗೆ ಅಂತ ಮುಂದಿನ ಶ್ಲೋಕ ಅಲ್ಲಿ ಈಶಾವಾಸ್ಯದಲ್ಲಿ ಶ್ರೀಮತ್ ಶ್ರೀ ವದನಾಂಭೋಜ ಗತ ಸೌಂದರ್ಯ ಸೌರಭಂ ಲಿಹಭ್ಯಾಂ ಲೋಚನಾಲಿಭ್ಯಾಂ ಭಗವಾನ್ ಪಾತುನೋ ಹರಿ. ಆ ಲಕ್ಷ್ಮೀ ದೇವಿ ಎದ್ದಾಗ ಮುಖ ಅರಳಿತ್ತಲ್ಲ, ಜಯತೀರ್ಥರಂತಾರೆ ಅದು ಮುಖ ಕಮಲ ಅರಳಿತ್ತಂತೆ. ಯಾಕಂದ್ರೆ ಮುಖ ಅಂದ್ಮೇಲೆ ಕಮಲ ಅಂತ ಹೇಳ್ಬೇಕಲ್ಲ ನೀವು ಕಾವ್ಯಮಯವಾದ ಭಾಷೆಯಲ್ಲಿ. ಬಾಗಿಸಿದಳು, ಘಮಿಸಿತು, ತಲೆ ಎತ್ತಿದಳು, ಮುಖ ಅರಳಿತು. ಅರಳಿದ ಕಮಲದಲ್ಲಿರುವಂತಹ ಸೌರಭ ಇತ್ತಲ್ಲ ಮುಖದಲ್ಲಿ, ಯಾಕಂದ್ರೆ ಕಮಲದಲ್ಲಿ ಒಂದು ಗಂಧ ಇದೆ, ಕಮಲದಲ್ಲಿ ಒಂದು ಸೌರಭ ಇದೆ. ಆ ಸೌರಭವನ್ನ ಆಸ್ವಾದನೆ ಮಾಡಲಿಕ್ಕೆ ಬಂದಿದ್ದುವಂತೆ ಎರಡು ದುಂಬಿಗಳು. ಯಾವುದು? ಭಗವಂತನ ಎರಡು ಕಣ್ಣುಗಳೆಂಬ ದುಂಬಿಗಳು ಅಂತ ಬರೀತಾ ಇದ್ದಾರೆ. ದೇವರು ತನ್ನ ಕಣ್ಣುಗಳೆಂಬ ಎರಡು ದುಂಬಿಗಳಿಂದ ಲಕ್ಷ್ಮೀದೇವಿಯ ಮುಖವೆಂಬ ಕಮಲದ ಮಕರಂದವನ್ನ ಆಸ್ವಾದನೆ ಮಾಡ್ತಾ ಇದೆ ಅಂತ ಏನ ಗಂಡ ಹೆಂಡತಿಯಲ್ಲಿದ್ದ ಅನ್ಯೋನ್ಯವನ್ನ ಹೇಳುವಂತಹ ಮಾತು ಇದು. ಟೀಕಾಕೃತ್ಪಾದರ ಎಲ್ಲೋ ಶಿವನ್ಯಾಯ ಸುಧಾ ಪ್ರಮಾಣ ಪದ್ಧತಿ ವಾದಾವಲಿ ಇಂಥವೆಲ್ಲ ಹೇಳಲಿಕ್ಕೆ ಹೋಗಿಲ್ರಪ್ಪ. ಸುಮ್ಮನೆ ಇದೇನೋ ಒಂದೆರಡು ವಾಕ್ಯ ಕಾವ್ಯ ಬರೆದಿದ್ರೆ ಹೆಂಗಿರ್ತಿತ್ತು ಟೀಕಾಕೃತ್ಪಾದರ ವಾಕ್ಯಗಳು. ಶ್ರೀಮತ್ ಶ್ರೀ ವದನಾಂಭೋಜ ಗತ ಸೌಂದರ್ಯ ಸೌರಭಂ ಲಿಹಭ್ಯಾಂ ಲೋಚನಾಭ್ಯಾಂ ಭಗವಾನ್ ಪಾತುನೋ ಹರಿಹಿ. ಇಲ್ಲಿ ಹೇಳ್ತಾರೆ ಪಾಂತುನಃ ಪದ್ಮನಾಭಸ್ಯ ಅಂತ ಷಟ್ಪ್ರಶ್ನದಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಟೀಕಾಕೃತ್ಪಾದರ ಮಾತುಗಳು ಅತ್ಯಂತ ಸೊಗಸಾದ ಮಾತುಗಳು, ಅದ್ಭುತವಾದ ಮಾತುಗಳು. ಒಂದು ಕಡೆಗೆ ಬರೀತಾರೆ ಗುಣಗಳ ಬಗ್ಗೆ ಹೇಳುವಾಗ ಶ್ರೀಮತ್ ಟೀಕಾಕೃತ್ಪಾದರು ಗೀತೆಯ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ನಾವು ಲೌಕಿಕವಾದ ಪ್ರವೃತ್ತಿಯನ್ನು ಮಾಡ್ತೇವೆ, ಆಧ್ಯಾತ್ಮಿಕವಾದ ಪ್ರವೃತ್ತಿಯನ್ನು ಮಾಡ್ತೇವೆ. ಇವತ್ತು ನೀವೆಲ್ಲ ಇಲ್ಲಿ ಕೂತಿದ್ದು ಆಧ್ಯಾತ್ಮದ ಮಾರ್ಗದಲ್ಲಿ ಪ್ರವೃತ್ತಿಯಲ್ಲಿ ಇದ್ದೀರಿ. ಮುಗಿದ ಮೇಲೆ ಮನೆಗೆ ಹೋಗ್ತೀರಿ, ಮತ್ತೆ ಲೌಕಿಕ ಪ್ರಾರಂಭ ಆಗ್ತದೆ. ಈ ಲೌಕಿಕ ಆಧ್ಯಾತ್ಮಿಕವಾದ ಕೆಲಸಗಳನ್ನು ಮಾಡಿಸುವಂತಹದ್ದು ನಮ್ಮಲ್ಲಿ ಯಾವುದಿದೆ ನಮ್ಮಲ್ಲಿ ಮಾಡಿಸುವಂತಹದ್ದು? ಸತ್ವಾದಯ ಗುಣಾಹ ವಿವಿಧಾಹ. ಮೊದಲು ಪ್ರಾರಂಭ ಮಾಡ್ತಾರೆ ಗುಣಗಳು. ಸತ್ವಗುಣ ರಜೋಗುಣ ತಮೋ ಗುಣಗಳು ಅನ್ನುವಂತಹದ್ದಿದೆ. ಅವು ಎರಡು ರೀತಿಯಾಗಿವೆ ಅಂತೆ. ನಾವು ಒಂದೇ ಪಕ್ಷವನ್ನ ಕೇಳಿರ್ತೇವೆ, ಸತ್ವಗುಣ ರಜೋಗುಣ ತಮೋ ಗುಣಗಳು ಅಂತ ಕೇಳಿರ್ತೇವೆ. ಆದರೆ ಆ ಸತ್ವಗುಣ ರಜೋಗುಣ ತಮೋ ಗುಣಗಳೆರಡವು ದ್ವಿವಿಧ, ಎರಡು ರೀತಿಯಲ್ಲಿದೆ ಅಂತೆ. ಹೌದು, ಗುಣಗಳು ಹೌದು, ಮೂರು ಗುಣಗಳು ಎರಡು ರೀತಿಯಿಂದ ಇವೆ. ಯಾವುದು? ಸ್ಥೂಲಾಹ ಸೂಕ್ಷ್ಮಾಶ್ಚ. ಎಂಥ ಚಂದ ವಿವರಣೆ ಕೊಡೋದು ನೋಡಿ. ಸ್ಥೂಲವಾದ ಸತ್ವಗುಣ, ಸೂಕ್ಷ್ಮವಾದ ಸತ್ವಗುಣ. ಆ ಸ್ಥೂಲ ಸೂಕ್ಷ್ಮ ಎಂಬುದನ್ನು ನೀವು ಕಲ್ಪನೆ ಮಾಡಿಕೊಂಡ್ರೆ ಸಾಕು, ಮತ್ತೆ ವಿವರಣೆ ಕೊಡೋದಿಲ್ಲ. ಸತ್ವಾದಯ ಗುಣಾಹ ದ್ವಿವಿಧಾಹ ಸ್ಥೂಲಾಹ ಸೂಕ್ಷ್ಮಾಶ್ಚ. ಹೌದು, ತತ್ರ ಆ ಸ್ಥೂಲ ಸತ್ವಗುಣ ಸೂಕ್ಷ್ಮ ಸತ್ವಗುಣ, ಸ್ಥೂಲ ರಜೋಗುಣ ಸೂಕ್ಷ್ಮ ಸತ್ವಗುಣ, ಹಿಂಗೆಲ್ಲ ಯಾಕೆ ವಿಭಾಗ ಮಾಡಿದ್ರಿ? ಏನ್ ಕೆಲಸ ಮಾಡಿಸ್ತದೆ? ಸ್ಥೂಲೇಭ್ಯ ಲೌಕಿಕಾಹ
ಪ್ರಕಾಶ ಪ್ರವೃತ್ತಿ ಮೋಹ ಜಾಯಂತೆ. ನಮಗೆ ಜೀವನದಲ್ಲಿ ಲೌಕಿಕವಾದ ವಿಷಯದಲ್ಲಿ ಏನಾದರೂ ಪ್ರವೃತ್ತಿ ಉಂಟಾದರೆ ಅದರ ಹಿಂದೆ ಇರುವ ಸ್ಥೂಲ ಸತ್ವಗುಣವು ಕೆಲಸ ಮಾಡುತ್ತದೆ. ಅದ್ರಿ ಮತ್ತು ಸೂಕ್ಷ್ಮ ಸತ್ವ ಅದ ಅಲ್ಲ, ಅದು ಬೇರೆ ಕೆಲಸಕ್ಕೆ ಅದ. ತಡಿ, ಮೊದಲು ನೋಡ್ಕೋ ಇದನ್ನ. ಸ್ಥೂಲೇಭ್ಯ ಲೌಕಿಕಾ ಪ್ರಕಾಶಾ ಪ್ರಕಾಶ ಪ್ರವೃತ್ತಿ ಮೋಹ. ಪ್ರಕಾಶ ಲೌಕಿಕವಾದ ಜ್ಞಾನಗಳೆಲ್ಲ ಉಂಟಾಗುವುದು ಸ್ಥೂಲ ಸತ್ವಗುಣದಿಂದ. ಲೌಕಿಕವಾದ ಪ್ರವೃತ್ತಿಗಳು ಉಂಟಾಗುವುದು ಸ್ಥೂಲವಾದ ಸತ್ವಗುಣ ಇದು ರಜೋಗುಣದಿಂದ. ಲೌಕಿಕವಾಗಿ ಮೋಹ ಉಂಟಾಗ್ತದಲ್ಲ ಸಂಸಾರಕ್ಕೆ ವಿಷಯದಲ್ಲಿ, ಅದು ಸ್ಥೂಲವಾದ ತಮೋಗುಣದ ಪ್ರಭಾವ. ಇನ್ನು ಸೂಕ್ಷ್ಮವಾದದ್ದು ಏನ್ ಚಂದಾದ ಮಾತು ಟೀಕಾಕೃತ್ವ. ಸೂಕ್ಷ್ಮೇಭ್ಯ ಪರಮೇಶ್ವರಾದಿ ವಿಷಯಾ ಮುಗಿಸ್ಬಿಡ್ತಾರೆ, ಏನ್ ಹೇಳಿಕೋಬೋದಿಲ್ಲ. ಸೂಕ್ಷ್ಮವಾದ ಸತ್ವಗುಣ ಭಗವಂತನ ವಿಷಯದಲ್ಲಿ ಜ್ಞಾನವನ್ನ ಕೊಡ್ತದಂತೆ. ಈಗೇನು ನೀವು ಗಂಟೆಗಳ ಕಾಲ ಕುಳಿತುಕೊಂಡು ಇಷ್ಟೊತ್ತು ಕೇಳಿದ್ದೀರಲ್ಲ ಭಗವಂತನ ವಿಷಯವನ್ನ, ಇದಕ್ಕೆ ಕಾರಣ ಸೂಕ್ಷ್ಮವಾದ ಸತ್ವಗುಣ. ಸೂಕ್ಷ್ಮವಾದ ಸತ್ವಗುಣ. ಆಮೇಲೆ ಇಲ್ಲ ನಾವೊಂಚೂರು ದೇವರ ಪೂಜೆ ಧ್ಯಾನ ಮಾಡಬೇಕಲ್ಲ ಅಂತ ಏನಾದ್ರೂ ನಾವೊಂಚೂರು ಪ್ರವೃತ್ತಿಯನ್ನ ಮಾಡಿದರೆ ಅದಕ್ಕೆ ಸೂಕ್ಷ್ಮವಾದ ರಜೋಗುಣ ಕಾರಣ. ಸಂಧ್ಯಾವನೆ, ದೇವರ ಪೂಜಾ, ಯಜ್ಞ, ದಾನ, ಬಡಿ, ಮೈಲಿಗೆ, ಪಾಠ ಮಾಡಿದರೆ ಅದಾದ ಮೇಲೆ ಮೋಹ ಸೂಕ್ಷ್ಮವಾದ ತಮೋಗುಣ ಇದೆ, ಅದು ಮೋಹವನ್ನು ಉಂಟು ಮಾಡ್ತದೆ. ಯಾವುದರ ಮೇಲೆ? ಶಾಸ್ತ್ರದ ಮೇಲೆ. ಭಗವಂತ ಬೇಕು ಬೇಕು ಇನ್ನೂ ಬೇಕು ನಮಗೆ, ಆಧ್ಯಾತ್ಮ ಸಾಲೋದಿಲ್ಲ ಅಂತ ಹೇಳಿ ಗುರುಗಳ ಮೇಲೆ ಮತ್ತೊಬ್ಬರ ಮೇಲೆ ಪ್ರೇಮವನ್ನು ಮಾಡ್ತೀವಲ್ಲ, ಇದು ಸೂಕ್ಷ್ಮವಾದ ತಮೋಗುಣದ ಕೆಲಸ ಅಂತ ತಿಳ್ಕೊಳ್ಬೇಕು ಅಂತ ಜಯತೀರ್ಥರು ತಿಳಿಸಿಕೊಡ್ತಾರೆ. ಎಷ್ಟು ಮಾತುಗಳು, ಯಾವುದು ಮುಗಿಯುವುದಲ್ಲ, ನಾವೇ ಮುಗಿಸಬೇಕಾದ್ದರಿಂದ ಜಯತೀರ್ಥರ ಆರಾಧನಾ ನಿಮಿತ್ತವಾಗಿ ಇವತ್ತೇನು ಇಷ್ಟೊತ್ತು ಆ ಗುರುಗಳ ಚರಿತ್ರೆಯನ್ನು ಕೇಳಿದ್ದೇವೆ. ಅಂತಹ ಜಯತೀರ್ಥರು ಶ್ರೀಮದ್ ಟೀಕಾಕೃತ್ಪಾದರು ನಮ್ಮೆಲ್ಲರ ಮೇಲೆ ಅನುಗ್ರಹ ಮಾಡಲಿ. ವಿಜಯದಾಸರು, ಪುರಂದರದಾಸರು, ಗೋಪಾಲದಾಸರು ಮೊದಲಾದ ಎಲ್ಲ ದಾಸವರೆಣ್ಯರು ಸ್ತೋತ್ರ ಮಾಡಿದ್ದಾರೆ, ಯತಿವರೆಣ್ಯರು ಸ್ತೋತ್ರ ಮಾಡಿದ್ದಾರೆ, ಗೃಹಸ್ಥಾಶ್ರಮಿಗಳು ಸ್ತೋತ್ರವನ್ನು ಮಾಡಿದ್ದಾರೆ. ಇನ್ನೂ ಅನೇಕ ಮಹಿಮೆಗಳಿಂದ ಕೂಡಿದ ಮಹಾನುಭಾವರು ಟೀಕಾಕೃತ್ಪಾದರು ನಿಮ್ಮೆಲ್ಲರ ಮೇಲೆ ಅನುಗ್ರಹವನ್ನು ಮಾಡಲಿ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಉಕ್ಷಿಗಂ ಯಸ್ಯ ವಿಶ್ವಂ ಸದಾ ಯಾಧಿಕಃ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು. Aku.